ಎಲ್ಲರಿಗೂ ನಮಸ್ತೆ. ನಾ ಇವತ್ತು SSC ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 36 ಕ್ವಶನ್ ಪೇಪರ್ ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 35 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 36 ಕ್ವಶನ್ ಪೇಪರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ಬನ್ನಿ ನೋಡಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್. ಓಕೆ, ಫಸ್ಟ್ ಕ್ವಶನ್ ಎದ್ರ ಮೇಲಿದೆ? ಫಸ್ಟ್ ಕ್ವಶನ್ ಎದ್ರ ಮೇಲಿದೆ? ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ ಮೇಲೆ ಇದೆ. ಏನಿದೆ? ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್. ಓಕೆ, ಸೊ ಈ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಬರುತ್ತೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಸ್, ಕೊಟ್ಟಿರುವ ಒಂದು 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಏನಿರುತ್ತೆ? ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ. 3 ಆಪ್ಷನ್ ಅಲ್ಲಿ ಏನಿರುತ್ತೆ? ಮಿಸ್ ಸ್ಪೆಲ್ಟ್ ಇರ್ತದೆ. ಓಕೆ, ಆ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, it is believed that a caterpillar can become a butterfly. ಏನ್ ಹೇಳಿದಾರ? It is believed that a caterpillar can become a butterfly. Okay, caterpillar means what? Caterpillar means what? ಮರಿಹುಳ. ಓಕೆ, caterpillar ಅಂದ್ರೇನು? ಮರುಹುಳ ಅಥವಾ ಮರಿಹುಳ. ಓಕೆ, ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಈ ಕ್ಯಾಟರ್ಪಿಲ್ಲರ್ ಏನಾಗುತ್ತೆ? ಬಟರ್ಫ್ಲೈ ಆಗುತ್ತೆ ಅಂತ ಹೇಳಿ ನಂಬಲಾಗಿದೆ, ಬಿಲೀವ್ಡ್ ಮಾಡಲಾಗದ ಅಂತ ಹೇಳಿದಾರೆ. ಇಟ್ ಈಸ್ ಬಿಲೀವ್ಡ್ ದಟ್ ಕ್ಯಾಟರ್ಪಿಲ್ಲರ್ ಕ್ಯಾನ್ ಬಿಕಮ್ ಅ ಬಟರ್ಫ್ಲೈ. ಸೊ ಕ್ಯಾಟರ್ಪಿಲ್ಲರ್ ಏನಾಗ್ಬೋದು? ಬಟರ್ಫ್ಲೈ ಆಗ್ಬೋದು ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಅವರು? ಬಿಲೀವ್ ಮಾಡ್ತಾ ಇದಾರೆ. ಸೊ ಇಲ್ಲಿ 4 ಸೆಂಟೆನ್ಸ್ ನಲ್ಲಿ ನೋಡಿ, ಎಲ್ಲಾ ಸೆಂಟೆನ್ಸ್ ಕರೆಕ್ಟ್ ಇದೆ. ಎಲ್ಲಿ ಡಿಫ್ರೆನ್ಸ್ ಇದೆ ನೋಡಿ? ಎಲ್ಲಿ ಡಿಫ್ರೆನ್ಸ್ ಇದೆ? ಎಲ್ಲ ಕರೆಕ್ಟ್ ಇದೆ. ಇಟ್ ಈಸ್ ಬಿಲೀವ್ಡ್ ದಟ್ ಕ್ಯಾನ್ ಬಿಕಮ್ ಬಟರ್ಫ್ಲೈ, ಎಲ್ಲ ಕರೆಕ್ಟ್ ಇದೆ. ಎಲ್ಲಿ ಡಿಫ್ರೆನ್ಸ್ ಇದೆ? ಕ್ಯಾಟರ್ಪಿಲ್ಲರ್ ನಲ್ಲಿ ಏನಿದೆ? ಡಿಫ್ರೆನ್ಸ್ ಇದೆ ನೋಡಿ. ಕ್ಯಾಟರ್ಪಿಲ್ಲರ್ ನಲ್ಲಿ ಏನಿದೆ? ಡಿಫ್ರೆನ್ಸ್ ಇದೆ. ಸೊ ಯಾವ್ದು ಕ್ಯಾಟರ್ಪಿಲ್ಲರ್ ಕರೆಕ್ಟ್ ಆಗುತ್ತೆ ನೋಡಿ? ಓಕೆ, ಕ್ಯಾಟರ್ಪಿಲ್ಲರ್ ಸ್ಪೆಲ್ಲಿಂಗ್ ಏನು? ಕ್ಯಾಟರ್. ಓಕೆ, ಪಿಲ್ಲರ್. ಓಕೆ, ಸೊ CATER caterpillar, PILLAR caterpillar. ಸೊ ನೋಡಿ, ನಾ ಬರ್ದಿರೋದು ಯಾವ ಆಪ್ಷನ್ ಅಲ್ಲಿ ಇದೆ? ನಾ ಬರ್ದಿರೋದು ಎಲ್ಲಿ ಇದೆ ನೋಡಿ ಆಪ್ಷನ್? ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ? ಇಟ್ ಈಸ್ ಬಿಲೀವ್ಡ್ ಎಸ್ ಕರೆಕ್ಟ್ ಇದೆ, ದಟ್ ಕರೆಕ್ಟ್ ಇದೆ. ಕ್ಯಾಟರ್ ಸ್ಪೆಲ್ಲಿಂಗ್ ನೋಡಿ, ಕ್ಯಾಟರ್ ಸ್ಪೆಲ್ಲಿಂಗ್ ನೋಡಿ, ಇಲ್ಲಿ ಏನ್ ಬಂದಿದೆ? CATER ಬರ್ಬೇಕಲ್ಲಿ, ಕ್ಯಾಟರ್ ಆಗ್ಬೇಕಲ್ಲಿ. ಇಲ್ಲಿ ಏನ್ ಬಂದಿದೆ? ಎ ಬಂದಿದೆ. ಅದ್ರ ಬದಲು ಅಲ್ಲಿ ಏನ್ ಬರ್ಬೇಕು? ಇ ಬರ್ಬೇಕು. ಎಸ್, ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಸೆಕೆಂಡ್ ನೋಡಿ, ಕ್ಯಾಟರ್ಪಿಲ್ಲರ್ ಸ್ಪೆಲ್ಲಿಂಗ್ ನೋಡಿ, CATER PILLAR. ನಾ ಬರ್ದಿರೋ ಪ್ರಕಾರ ಸ್ಪೆಲ್ಲಿಂಗ್ ಇದೆನಾ? ಓಕೆ, ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಥರ್ಡ್ ಅಂಡ್ ಫೋರ್ತ್ ಯಾಕಾಗಲ್ಲ ನೋಡಿ? ಥರ್ಡ್ ಆಪ್ಷನ್ ನೋಡಿ, CATT ಬಂದಿದೆ. CATT ಬಂದಿದೆ, ಅಲ್ಲಿ ಓನ್ಲಿ ಟಿ ಬರ್ಬೇಕು. ಎಸ್, ಸೊ ಅದಕ್ಕೋಸ್ಕರ ಅಲ್ಲೂ ಮಿಸ್ಟೇಕ್ ಇದೆ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ನೋಡಿ, ಇಟ್ ಈಸ್ ಬಿಲೀವ್ಡ್ ದಟ್ ಅ ಕ್ಯಾಟರ್ಪಿಲ್ಲರ್, ಡಬಲ್ ಎಲ್ ಬರ್ಬೇಕಿಲ್ಲಿ, ಓನ್ಲಿ ಎಲ್ ಬಂದಿದೆ. ಇಲ್ಲಿ ಏನ್ ಬರ್ಬೇಕು? ಡಬಲ್ ಎಲ್ ಬರ್ಬೇಕು. ಅದಕ್ಕೋಸ್ಕರ ಅಲ್ಲೂ ಸ್ಪೆಲ್ ಮಿಸ್ಟೇಕ್ ಇದೆ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಏನ್ ಬರುತ್ತೆ ಸ್ಪೆಲ್ಲಿಂಗ್? CATERPILLAR ಬರ್ಬೇಕು. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಈ 3 ಆಪ್ಷನ್ ಫಸ್ಟ್, ಥರ್ಡ್, ಫೋರ್ತ್ ನಲ್ಲಿ ಏನಿದೆ? ಸ್ಪೆಲ್ಟ್ ಮಿಸ್ಟೇಕ್ ಇದೆ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಟ್ ಇದೆ. ಸೊ ಕರೆಕ್ಟ್ ಸ್ಪೆಲ್ಟ್ ಯಾವ್ದಂತ ಕೇಳಿದಾರ? ಸೊ ಸೆಕೆಂಡ್ ಇಸ್ ಅ ಕರೆಕ್ಟ್ ಸ್ಪೆಲ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ಸೊ ಈ ಕಡೆ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಅವರು ಈ ರೀತಿ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮಿಕ್ಸ್ ಮಾಡಿ ಕೇಳ್ಬೋದು. ಯಾವ ರೀತಿನೂ ಕೇಳ್ಬೋದು. ಟೋಟಲಿ 2 ಕ್ವಶನ್ಸ್ ಬರುತ್ತೆ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್, ಇದು ಈಸಿ ಇದೆ ಹೇಳಿ.
Select the most appropriate synonym of the given word. So second question ಎದ್ರ ಮೇಲಿದೆ? ಇದ್ರ ಮೇಲಿದೆ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಲ್ಲಿದೆ. ಓಕೆ, ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ಎಸ್, ವೆರಿ ಗುಡ್. ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ವರ್ಡ್ ಏನಿದೆ? ಅಡ್ವರ್ಸಿಟಿ. ಅಡ್ವರ್ಸಿಟಿ ಮೀನ್ಸ್, ಅಡ್ವರ್ಸಿಟಿ ಅಂದ್ರೆ ಏನು? Adversity means what? ಫಸ್ಟ್ ಆಪ್ಷನ್ ಏನಿದೆ? ಮಿಸ್ಫಾರ್ಚೂನ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಅಲಿಜಿಯನ್ಸ್ ಇದೆ. ಥರ್ಡ್ ಬಂದ್ಬಿಟ್ಟು ಆಂಗ್ಸೈಟಿ ಇದೆ. ಫೋರ್ತ್ ಬಂದ್ಬಿಟ್ಟು ಪ್ರೋಗ್ರೆಸ್ ಅಂತಿದೆ. ಓಕೆ, ಇಲ್ಲಿ ಮಿಸ್ಫಾರ್ಚೂನ್ ಮೀನ್ಸ್ ವಾಟ್? ದುರಾದೃಷ್ಟ. ಮಿಸ್ಫಾರ್ಚೂನ್ ಮೀನ್ಸ್ ದುರಾದೃಷ್ಟ. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ? ಅಲಿಜಿಯನ್ಸ್ ಅಂದ್ರೆ ಏನು? ಅಂದ್ರೆ ಏನು? ನಿಷ್ಠೆ ಅಂತ. ನಿಷ್ಠೆ ಇಟ್ಟು ಕೆಲಸ ಮಾಡಂತ ಹೇಳ್ತಾರ, ಕೇಳಿದೀರಾ? ಓಕೆ, ನಿಷ್ಠೆ. ಆಂಗ್ಸೈಟಿ ಮೀನ್ಸ್ ಸಂಕಟ. ಆಂಗ್ಸೈಟಿ ಮೀನ್ಸ್ ಆತಂಕ, ಸಂಕಟ ಅಂತೀವಲ್ಲ ಅದು. ಓಕೆ, ಆಂಗ್ಸೈಟಿ ಮೀನ್ಸ್ ಆತಂಕ. ನೆಕ್ಸ್ಟ್ ಪ್ರೋಗ್ರೆಸ್ ಮೀನ್ಸ್ ಪ್ರಗತಿ ಅಂತ. ಓಕೆ, ಪ್ರಗತಿ. ಇಲ್ಲ, ಅವ್ರ ಏನ್ ಕೇಳಿದಾರ? ಅಡ್ವರ್ಸಿಟಿಗ ಸಮಾನ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಅಡ್ವರ್ಸಿಟಿ ಅಂದ್ರೆ ಏನು ಮೊದಲು ನೋಡಿ. ಅಡ್ವರ್ಸಿಟಿ ಪ್ರತಿಕೂಲತೆ. ನಾವ್ ಏನ್ ಮಾಡ್ತೀವಿ ಅದು ಉಲ್ಟಾ ವಾಪಸ್ ಬರ್ತದೆ. ಹೌದಾ? ನಾವೇನ್ ಅಂತೀವಿ ಅದು ವಾಪಸ್. ಅದು ಏನು? ನಮ್ ದುರಾದೃಷ್ಟ ಅಂತ ಬಾಳ ಸತಿ ಅಂತಿರ್ತೀವಿ. ಹೌದಾ? ಸೊ ಅದಕ್ಕೋಸ್ಕರ ಪ್ರತಿಕೂಲತೆ, ಅಡ್ವರ್ಸಿಟಿ ಸಮಾನ ಪದ ಯಾವ್ದಾಗುತ್ತೆ? ಮಿಸ್ಫಾರ್ಚೂನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಇಲ್ಲಿ ಪ್ರತಿಕೂಲತೆಗ ವಿರುದ್ಧ ಪದ ನಿಷ್ಠೆ ಆಗಲ್ಲ. ಸೊ ಸಾರಿ, ಸಮಾನ ಪದ ಆಗಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಆತಂಕಕ ನಾವು ಪ್ರತಿಕೂಲ ಅನ್ನಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಆತಂಕ ಸಾರಿ ಪ್ರತಿಕೂಲತೆಗೆ ನಾವು ಪ್ರಗತಿ ಅನ್ನಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಅಲ್ಲಿ ಪ್ರತಿಕೂಲತೆಗೆ ಸಮಾನ ಪದ ಯಾವ್ದಾಗುತ್ತೆ? ದುರಾದೃಷ್ಟ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್? ಈ ರೀತಿ ವರ್ಡ್ ಕೊಟ್ಟು ಅದಕ್ಕೆ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಇವತ್ತಾದ್ರೂ ಬರ್ಕೊಂಡ್ ಬಂದಿದ್ದೀರಾ ವರ್ಡ್ಸ್? ತೋರಿಸಿ, ಎಲ್ಲಿದೆ? ಬರ್ದಿಲ್ಲ ನೀವು? ಎಷ್ಟ್ ಬರ್ದಿದ್ದೀರಾ? ವರ್ಡ್ಸ್ ಗಳನ್ನ ಎಷ್ಟ್ ಕಲೆಕ್ಟ್ ಮಾಡಿದ್ದೀರಾ? ನಾ ಬರ್ದಿದ್ದೀರಲ್ಲ ಅಷ್ಟೇ ಬರೀರಿ ಸಾಕು. ವರ್ಡ್ಸ್ ಗಳು ಬಾಳ ಆಗ್ತಾವ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದನ್ನು ಐಡೆಂಟಿಫೈ ಮಾಡ್ಬೇಕು ನೀವೇ. ಜಸ್ಟ್ ನೋಡಿ, ಸ್ವಲ್ಪನಲ್ಲೇ ಇದೆ, ಗೆಸ್ ಮಾಡಿ. Select the most appropriate option that can substitute the underlined segment in the given sentence. So third question ಎದ್ರ ಮೇಲಿದೆ? ಸಬ್ಸ್ಟಿಟ್ಯೂಟ್ ಮೇಲಿದೆ. ಓಕೆ, ಸಬ್ಸ್ಟಿಟ್ಯೂಟ್ ಅಂದ್ರೆ ಇದೇನ್ರಿ ಮೇಡಮ್ ಪದೇ 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 ಸಾಕಾಗಿದ್ರೆ ಕೇಳಿ ಕೇಳಿ ಅಂತಿರಲ್ಲ. ಸೊ ಒಂದೊಂದ್ ಟೈಮ್ ಅದು ಬಿ ನೆನ್ಪು ಹೋಗ್ತದೆ. ಎಸ್, ಸೊ ಸಬ್ಸ್ಟಿಟ್ಯೂಟ್ ಮೀನ್ಸ್ ವಾಟ್? ಪರ್ಯಾಯ. ಸೊ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಇಲ್ಲ ಆದ್ರೆ ಅಲ್ಲಿ ಮಿಸ್ಟೇಕ್ ಇತ್ತು ಅಂದ್ರೆ ಪರ್ಯಾಯ, ರೀಪ್ಲೇಸ್, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಈ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ನೋಡಿ ಸೆಂಟೆನ್ಸ್ ಏನ್ ಕೊಟ್ಟಿದಾರ. ದ ಫ್ಲೇವರ್ ದಟ್ ಕನೆಕ್ಟಿಂಗ್ ದ 2 cities ಈಸ್ ಬ್ರೋಕನ್. ಬ್ರೋಕನ್ ಇದೆ ನೋಡಿ. ಬ್ರೋಕನ್ ವರ್ಬ್ಸ್ ಗಳನ್ನ ಹಂಗೆ ಅಬ್ಸರ್ವ್ ಮಾಡ್ತಿರ್ಬೇಕು. ಅಂಡ್ ಅಂಡರ್ಲೈನ್ ಏನ್ ಮಾಡಿದಾರ? ಕನೆಕ್ಟಿಂಗ್. ಬ್ರೋಕನ್ ಯಾವ ವರ್ಬ್ ಆಗುತ್ತೆ? ಯಾವ ವರ್ಬ್ ಆಗುತ್ತೆ? V1, V2,
V3 ನೆನಪಿದೆನಾ? ವರ್ಬ್ಸ್. ಓಕೆ, ಬ್ರೇಕ್, ಬ್ರೋಕ್, ಬ್ರೋಕನ್. ಬ್ರೇಕ್ V1 ಏನಾಗುತ್ತೆ? ಬ್ರೇಕ್. V2 ಬ್ರೋಕ್. V3 ಬ್ರೋಕನ್ ಆಗುತ್ತೆ. ಎಸ್. ಸೊ ಇಲ್ಲಿ the flavor that connecting the two cities is broken. ಅಂದ್ರೆ ಇಲ್ಲಿ ಫ್ಲೇವರ್ ಅಂದ್ರೆ ಏನು? ಅದೇ ಫ್ಲೇವರ್. ಎಸ್, ವೆರಿ ಗುಡ್, ಕರೆಕ್ಟ್. ಓಕೆ, ಫ್ಲೇವರ್ ಮೀನ್ಸ್ ಬ್ರಿಡ್ಜ್. ಸೊ ಅದು ಬ್ರಿಡ್ಜ್ ಏನ್ ಮಾಡ್ತಿತ್ತು? ಎರಡು ಸಿಟೀಸ್ಗ ಅಂದ್ರೆ ಎರಡು ನಗರಕ್ಕ ಸಂಪರ್ಕವನ್ನ ಕಲ್ಪಿಸ್ತಂತದ್ದು. ಅದು ಏನಾಗದ? ಈ ಬ್ರಿಡ್ಜ್ ಮುರ್ಕೊಂಡ್ ಬಿಟ್ಟದ್, ಬ್ರೋಕನ್ ಆಗ್ಯದ ಅಂದ್ರೆ ಮುರ್ದದ ಅಂತ. ಎಸ್. ಸೊ ಇಲ್ಲಿ ಫ್ಲೇವರ್ ಅನ್ನೋದಿದೆ. ಎಸ್. ಸೊ ಅದು ಸಿಂಗುಲರ ಪ್ಲೂರಲ್? ಇಲ್ಲಿ ಸಿಂಗುಲರ್ ಇದ್ದಾಗ, ಅದೇ ಬ್ರಿಡ್ಜಸ್ ಫ್ಲವರ್ಸ್ ಅಂತಿತ್ತಂತಂದ್ರೆ ಅಲ್ಲಿ ನಾವೇನಂತಿದ್ದೇವಿ? ಕನೆಕ್ಟಿಂಗ್ ಆಗ್ತಿತ್ತದು. ಬಿಕಾಸ್ ಇಲ್ಲಿ ಸಿಂಗುಲರ್ ವರ್ಡ್ ಇದ್ದಾಗ ಅಲ್ಲಿ ಪ್ಲೂರಲ್ ಆಗ್ಬೇಕದು. ಓಕೆ, ಅಲ್ಲೇನಾಗ್ಬೇಕು? ಕನೆಕ್ಟ್ಸ್ ಅಂತ ಆಗ್ಬೇಕು. ಕನೆಕ್ಟ್ಸ್. ಬಿಕಾಸ್ ಇದು ಸಿಂಗುಲರ್ ಇದೆ, ಇದೇನಿದೆ? ಸಿಂಗುಲರ್ ಇದೆ. ಅದೇ ಅದು ಫ್ಲವರ್ಸ್ ಅಂತ ಆಗಿತ್ತಂದ್ರೆ ನಾವು ಅಲ್ಲಿ ಕನೆಕ್ಟಿಂಗ್ ಹಚ್ತಿದ್ದೀವಿ. ಎಸ್. ಸೊ ಅಲ್ಲಿ ಸಿಂಗುಲರ್ ಇರೋ ಕಾರಣ ಅಲ್ಲಿ ನಾವೇನ್ ಮಾಡ್ಬೇಕು? ಕನೆಕ್ಟ್ಸ್ ಅಂತ ಹಚ್ಬೇಕು. ಸೊ ಅದಕ್ಕೋಸ್ಕರ ಕನೆಕ್ಟಿಂಗ್ ಆಗಲ್ಲ. ಅದು ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ? ಹ್ಯಾಸ್ ಬಿನ್ ಕನೆಕ್ಟೆಡ್ ಇದೆ, ಕನೆಕ್ಟ್ಸ್ ಇದೆ, ಹ್ಯಾಸ್ ಕನೆಕ್ಟ್ ಇದೆ, ಹ್ಯಾಡ್ ಕನೆಕ್ಟ್ ಅದ. ಯಾವ್ದಾಗುತ್ತೆ? ಆಲ್ರೆಡಿ ನಾ ಹೇಳಿದ್ದೀನಿ, ಅದು ಎರಡನೇದು ಅಂತ ಹೇಳ್ತಿರಲ್ಲ. ಮತ್ ಹೇಳ್ಬೇಕಿತ್ತು ನೀವು ಫಸ್ಟಿಗೆ. ಓಕೆ, ಎನಿ ಡೌಟ್ಸ್? ಅಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಯಾಕೆ ಅದು ಕನೆಕ್ಟ್ಸ್ ಆಗುತ್ತೆ ಹೇಳಿ? ಹಾ, ಎಸ್, ವೆರಿ ಗುಡ್. ಇಲ್ಲಿ ಸಿಂಗುಲರ್ ಇರೋ ಕಾರಣ ಅಲ್ಲಿ ಪ್ಲೂರಲ್ ಆಗುತ್ತೆ, ಅದಕ್ಕೋಸ್ಕರ ಕನೆಕ್ಟ್ಸ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಕರೆಕ್ಟ್? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಫೋರ್ತ್ ಕ್ವಶನ್. Select the most appropriate antonym of the italicized word in the given sentence. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಇಟಲೈಸ್ ವರ್ಡ್ ಇದೆ, ಅದಕ್ಕೆ ವಿರುದ್ಧ ಪದವನ್ನ ಬರಿಬೇಕು. ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಇಲ್ಲಿ ಇಟಲೈಸ್ ವರ್ಡ್ ಯಾವ್ದಿಲ್ಲಿ? ಇದಕ್ಕೆ ಏನಂತೀವಿ ನಾವು? ಇಲ್ಲಿ ಇಟಲೈಸ್ ವರ್ಡ್ ಆಕ್ಚುಲಿ ಬಂದಿಲ್ಲ. ಮೈಸರ್ ಅನ್ನೋದೇನಪ್ಪಾ ಅಂದ್ರೆ ಇಲ್ಲಿ ಇಟಲೈಸ್ ವರ್ಡ್, ಅಲ್ಲಿ ಇಟಲೈಸ್ ಮಾಡಿ ಕೊಡ್ತಾರ. ಓಕೆ, ಅದಕ್ಕೆ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ಮೈಸರ್ ಹೇಟೆಡ್ ಸ್ಪೆಂಡಿಂಗ್ ಮನಿ. ದ ಮೈಸರ್ ಹೇಟೆಡ್ ಸ್ಪೆಂಡಿಂಗ್ ಮನಿ ಅಂದ್ರೆ ಏನು? ಅಂದ್ರೆ ಅವನಿಗೆ ಮೈಸರ್ ಅಂದ್ರೆ ಏನ್ ಮೊದಲದು ಹೇಳಿ. ಎಲ್ಲಾದ್ರೂ ಮನುಷ್ಯನ ಹೆಸರು ಮೈಸರ್ ಅನ್ನೋದು ಕೇಳಿದೀರಾ? ಏನ್ ನೀವೇ ಇನ್ವೆಂಟ್ ಮಾಡಿದ? ಮೈಸರ್ ಅಂದ್ರೆ ಜಿಪ್ಪುಣ ಅಂತ. ಚೌಕಾಸಿ ಮಾಡ್ತಿರಲ್ವಾ, ಜಿಪ್ಪುಣ. ಬಾರ್ಗೇನಿಂಗ್ ಅಂದ್ರೆ ಈಗ ಒಂದ್ ರೊಕ್ಕ ಖರ್ಚು ಮಾಡೋಕ್ನು ಅವ್ರಿಗೆ ಕೈಯ ರೊಕ್ಕನೇ ಬರಲ್ಲ. ಯಾರ್ದೋ ರೊಕ್ಕಲ್ ಕಂಜೂಸ್. ಕರೆಕ್ಟ್, ನಿಮ್ ಭಾಷೆಯಲ್ಲಿ ಕಂಜೂಸ್. ಎಸ್. ಸೊ ಅಲ್ಲಿ ಜಿಪ್ಪುಣ ಏನ್ ಮಾಡ್ತಾ ಇದ್ದಾನ? ಮನಿ ಸ್ಪೆಂಡ್ ಮಾಡಕ್ ಹೇಟ್ ಮಾಡ್ತಾ ಇದ್ದಾನ, ದ್ವೇಷಿಸ್ತಾನ. ಓಕೆ, ಅದಕ್ಕೆ ನಾವು ಜಿಪ್ಪುಣ ಅಂತೀವಿ. ಯಾರ ರೊಕ್ಕ ಖರ್ಚು ಮಾಡಲ್ಲ, ಎಷ್ಟ್ ಜಿಪ್ಪುಣ ಇದೆ ಅಂತ ನಿಮ್ ಫ್ರೆಂಡಿಗೆಲ್ಲ ಬೈದಿದ್ರಲ್ವಾ? ಕಂಜೂಸ್ ಅಂತಿರಲ್ವಾ ನೀವು? ಓಕೆ, ಸೊ ಜಿಪುಣಗ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ಏನಿದೆ? ಸ್ಪ್ಯಾಂಟ್ರಿಫ್ಟ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಟ್ ವಾರ್ಡ್ ಇದೆ. ಥರ್ಡ್ ಬಂದ್ಬಿಟ್ಟು ಸ್ಕ್ರೂಸ್ ಇದೆ. ಫೋರ್ತ್ ಬಂದ್ಬಿಟ್ಟು ಸ್ಕಿನ್ ಫ್ಲಿಂಟ್ ಇದೆ. ಓಕೆ, ಆ ಸ್ಪ್ಯಾಂಟ್ರಿಫ್ಟ್ ಅಂದ್ರೆ ಏನು? ಸ್ಪ್ಯಾಂಟ್ರಿಫ್ಟ್ ಮೀನ್ಸ್ ದುಂದು ವೆಚ್ಚ. ದುಂದು ವೆಚ್ಚ ಅಂದ್ರೆ ಏನು? ನಾ ಕ್ಲೂ ಕೊಟ್ರೆ ನೀವು ಹೇಳ್ಬಿಡ್ತೀರ, ಅದಕ್ಕೆ ಹೇಳಲ್ಲ. ಓಕೆ, ನೀವೇ ಹೇಳ್ಬೇಕು ನಂಗೆ. ಟೈಟ್ ವಾರ್ಡ್ ಅಂದ್ರೆ ಏನು? ಬಿಗಿಯಾದ. ಟೈಟ್ ಮೀನ್ಸ್ ಬಿಗಿ, ಟೈಟ್ ವಾರ್ಡ್ ಅಂದ್ರೆ ಬಿಗಿಯಾದ. ಓಕೆ, ನೆಕ್ಸ್ಟ್
ಸ್ಕೋರ್ಚ್ ಅಂಡ್ ಸ್ಕಿನ್ ಫ್ಲಿಂಟ್ ಇದೆ, ಬೋತ್ ಮೀನಿಂಗ್ ಸೇಮ್, ಜಿಪುಣನ ಅಂತ ಅರ್ಥ ಆಗುತ್ತೆ. ಯಾಕೆ? ಹಾ, ಎಸ್, ವೆರಿ ಗುಡ್. ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಜಿಪುಣ ಅಂದ್ರೆ ಅಲ್ಲಿ ರೊಕ್ಕ ಖರ್ಚು ಮಾಡಲ್ಲ, ಅಲ್ಲಿ ದುಂದು ವೆಚ್ಚ, ಸ್ಪೆಂಡ್ರಿಫ್ಟ್ ಅಂತಂದ್ರೆ ಬೇಕಾ ಬಿಟ್ಟಿಯಾಗಿ ರೊಕ್ಕ ಖರ್ಚು ಮಾಡೋದು. ಎಸ್, ಒಬ್ಬೊಬ್ರು ಇರ್ತಾರ ರೊಕ್ಕ ಹೇಳಿದ್ರು ಹಂಗೆ ಕೊಡ್ತಾನೆ ಇರ್ತಾರ, ಅದಕ್ಕೇನಂತೀವಿ ನಾವು ಸ್ಪೆಂಡ್ರಿಫ್ಟ್ ಅಂತೀವಿ. ಒಬ್ಬೊಬ್ರು ಎಷ್ಟ್ ರೊಕ್ಕ ಕೇಳಿದ್ರು ಕೊಡಲ್ಲ ಅವ್ರು, ಅಂತ ಜಿಪುಣ ಇರ್ತಾರ, ಹೌದಲ್ಲ? ಸೊ ಅದಕ್ ನಾವೇನಂತೀವಿ? ಮೈಸರ್ ಅಂತೀವಿ. ಸೊ ಇಲ್ಲಿ ಜಿಪುಣಕ್ಕ ವಿರುದ್ಧ ಪದ ಏನಾಗುತ್ತೆ? ದುಂದು ವೆಚ್ಚ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಅದು ಜಿಪುಣಕ್ ಅಲ್ಲಿ ಸಮಾನ ಪದ ಕೇಳಿದ್ರೆ ಇವೆಲ್ಲ ಆಗ್ತಿವ್. ಸ್ಕ್ರೂಜ್ ಆಗ್ತಿದ್ದು, ಸ್ಕಿನ್ ಫ್ಲಿಂಟ್, ಇದು ಬೋತ್ ಮೀನಿಂಗ್ ಸೇಮ್. ಓಕೆ, ಜಿಪುಣನ ಅಂತ ಕೊಡುತ್ತೆ. ಇಲ್ಲಿ ಟೈಟ್ ವಾರ್ಡ್ ಅಂದ್ರೆ ಗಟ್ಟಿಯಾದ ಅಂತ ಆಗುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ಇದು ಈಸಿ ಇತ್ತಲ್ವಾ? ಈಸಿ ಇತ್ತಲ್ಲ? ಇದು ಗೊತ್ತ ಹಿಡಿಬೇಕು ನೀವು. ಯಾವಾಗೂ ವರ್ಡ್ಸ್ ಏನ್ ಮಾಡಿರ್ತಾರ, ಅಂಡರ್ಲೈನ್ ಮಾಡಿರ್ಲಿ ಅಥವಾ ವರ್ಡ್ಸ್ ಕೊಟ್ಟಿರ್ಲಿ, ಅದು ಡಿಫಿಕಲ್ಟ್ ಕೊಟ್ಟಿರ್ತಾರ. 4 ಆಪ್ಷನ್ ಅಲ್ಲಿ ಈಸಿ ಕೊಟ್ಟಿರ್ತಾರ, ಅದು ಐಡೆಂಟಿಫೈ ಮಾಡಿದ್ರೆ ಇದನ್ನ ನಾವು ಈಸಿಯಾಗಿ ಬಿಡಿಸ್ಬೋದು. ಅದಕ್ಕೆ ಯಾವ್ದು ಆಪ್ಷನ್ ಆಗ್ತದ ಅಂತ ಸಡನ್ ಆಗಿ ಗೊತ್ತಾಗ್ತದೆ. ಸೊ ಫಸ್ಟ್ ನಾವು ಮೇನ್ ಏನ್ ವರ್ಡ್ ಕೊಟ್ಟಿರ್ತಾರ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು, ಅದು ಗೊತ್ತಿರ್ಬೇಕು ನಮ್ಗೆ. ಎಸ್, ಎನಿ ಡೌಟ್ಸ್? ಸೊ ಈ ಆಂಟೋನಿಮ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ? ಎಸ್, 2 or 3. ಯಾವ್ಯಾವ ರೀತಿ ಕ್ವಶನ್ ಅನ್ನ ಕೇಳ್ಬೋದು ಅವರು? ಆಂಟೋನಿಮ್ ಅನ್ನೇ ಯಾವ ರೀತಿ ಕ್ವಶನ್ ಅನ್ನ ಅವ್ರು ರೈಸ್ ಮಾಡ್ಬೋದು? ಈ ರೀತಿ ಇಟಲೈಸ್ ಮಾಡಿ ಕೊಡ್ಬೋದು, ಮತ್ತೆ ಬ್ರಾಕೆಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದ ಕೇಳಿರ್ಬೋದು, ಅಥವಾ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೀರಿ ಅಂತ ಕೇಳ್ಬೋದು. ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್, ಅಲ್ಲಿ ಒಂದ್ ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ವಿರುದ್ಧ ಪದ ಬರೀರಿ ಅಂತಾನು ಕೇಳ್ಬೋದು. ಯಾವ ರೀತಿ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಟೋಟಲಿ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೇಡ? ಬೇಕು ಬೇಡ? ಓಕೆ, ಒಂದ್ ಹೇಳಿ, ನಂಗೆ ಗೊತ್ತಾಗಲ್ಲ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಹೇಳ್ತೀನಿ. ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 5th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಕೊಟ್ಟಿರೋ ಒಂದು ನಾಣ್ಣುಡಿಗೆ ಅರ್ಥವನ್ನ ಹುಡುಕ್ಬೇಕು. ಸೊ ಈ ನಾಣ್ಣುಡಿ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 ಕ್ವಶನ್ಸ್ ಪ್ಲಸ್ ಒಂದೇನ್ ಬರುತ್ತೆ? ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಂ ಬರುತ್ತೆ. ಅದಕ್ಕೆ ನಾವು ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಏನ್ ಮಾಡಿದಾರ, ಒಂದು ನಾಣ್ಣುಡಿಯನ್ನ ಕೊಟ್ಟಿದಾರ, ಆ ನಾಣ್ಣುಡಿಗೆ ಅರ್ಥ ಯಾವ್ದಾಗುತ್ತೆ? ಈ 4 ಆಪ್ಷನ್ ಅಲ್ಲಿ ಒಂದು ಅರ್ಥವನ್ನ ಹುಡುಕ್ಬೇಕು. ಎಸ್, ಸೊ ಫಸ್ಟ್ ನಾಣ್ಣುಡಿ ನೋಡಿ, wrangle for an access shadow. ಓಕೆ, wrangle for an access shadow ಅಂದ್ರೆ ಏನು? ಫಸ್ಟ್ ಆಪ್ಷನ್ ಏನಿದೆ? ಲೂಸಿಂಗ್ ಟೆಂಪರ್ ಈಸಿಲಿ. ಸೆಕೆಂಡ್ ಬಂದ್ಬಿಟ್ಟು ಮೇಕಿಂಗ್ ಫಾಲ್ಸ್ ಅಲಿಗೇಷನ್ಸ್. ಥರ್ಡ್ ಬಂದ್ಬಿಟ್ಟು ಆರ್ಗ್ಯೂ ಓವರ್ ಪೆಟ್ಟಿ ಇಶ್ಯೂಸ್. ಫೋರ್ತ್ ಬಂದ್ಬಿಟ್ಟು ಫೈಟಿಂಗ್ ಫಾರ್ ಅ ಜಸ್ಟ್ ಕಾಸ್. ಫಸ್ಟ್ ಅದು ಐಡೆಂಟಿಫೈ ಮಾಡಿ. wrangle for an access shadow ಅಂದ್ರೆ ಏನು? ಅಂದ್ರೆ ಏನು? ಕತ್ತೆಯ ನೆರಳಿಗಾಗಿ ಜಗಳ. ಕತ್ತೆಯ ನೆರಳಿಗಾಗಿ ಜಗಳ. ಕತ್ತೆ ನೆರಳಿಗಾಗಿ ಜಗಳ ಅರ್ಥ ಯಾವ್ದಾಗುತ್ತೆ ನೋಡಿ 4 ಆಪ್ಷನ್ ಅಲ್ಲಿ. ಅಲ್ಲಿ ಜಗಳ ಬಂದ ತಕ್ಷಣ ಫೈಟಿಂಗ್ ಬರಲ್ಲ. ಡೋಂಟ್ ಥಿಂಕ್, ಆ ರೀತಿ ಥಿಂಕ್ ಮಾಡೋದೇ ಅಲ್ಲ. ಎಸ್, ವೆರಿ ಗುಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ನೋಡಿ, ಅರ್ಥ ಏನು ಅಂದ್ರೆ ಸಣ್ಣ ವಿಷಯನೇ ಇರ್ತದಕ್ಕ ಸುಮ್ನೆ ವಾದ ಮಾಡೋದು. ಸಣ್ಣ ವಿಷಯ ಇರ್ತದ, ಸುಮ್ನೆ ನಾವು ಮನೆಗೆಲ್ಲ ಸುಮ್ನೆ ಜಸ್ಟ್ ಬೈದ್ರೆ ಸಾಕು, ಅದು ಇಷ್ಟೇ ಬೈದಿರ್ತಾರ, ಅದು ಇಷ್ಟು ದೊಡ್ಡದು ಮಾಡ್ಬಿಡೋದು. ಅದಕ್ಕೆ ಸಣ್ಣ ವಿಷಯನೇ ಇರ್ತದ, ಅದಕ್ಕ ವಾದನೆ ಮಾಡೋದು. ನೀ ಹಂಗಂದೇನ್, ನೀ ಹಿಂಗಂದೇನ್ ಅಂತ ಜಗಳ ಆಡ್ತೀವಲ್ಲ. ಎಸ್, ಸೊ ಕತ್ತೆ ನೆರಳಿಗಾಗಿ ಜಗಳ ಅಂದ್ರೆ ಏನು? ಆರ್ಗ್ಯೂ ಓವರ್ ಪೆಟ್ಟಿ ಇಶ್ಯೂ, ಸಣ್ಣ ವಿಷಯಕ್ಕೆ ಆರ್ಗ್ಯೂ ಮಾಡೋದಂತ, ಆರ್ಗ್ಯೂ ಮಾಡ್ತಾರ ಅಂತ ಆಗುತ್ತೆ. ಓಕೆ, ಇದು ಈಸಿ ಇತ್ತಲ್ಲ? ಎನಿ ಡೌಟ್ಸ್?
ಈಸಿ ಇದಾ? ಅದು ನೀವು ಐಡೆಂಟಿಫೈ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಸೊ ನೀವು ವರ್ಡ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ನೀವು ವರ್ಡ್ಸೇ ಕಲೆಕ್ಟ್ ಮಾಡ್ತಾ ಇಲ್ಲ, ಹೌದಲ್ಲ? ಇದು ಪಟ್ನೆ ಹೇಳಿದ್ರಿ, ಅದು ಐಡೆಂಟಿಫೈ ಮಾಡೋಕ್ ಆಗ್ಲಿಲ್ಲ. ಸೊ ನೀವು ಮೊದಲು ಇದು ಮಾಡ್ಬೇಕು ಐಡೆಂಟಿಫೈ, ಆಫ್ಟರ್ ವರ್ಡ್ಸ್ ಇದು ಅಂಡರ್ಸ್ಟ್ಯಾಂಡ್ ಆಗ್ತದೆ, ಹೌದಲ್ವಾ? ಅವ್ರ ಇದು ಎಲ್ಲ ಅದು ಹೇಳ್ಬರಕ್ಕೂ ಇವ್ರಿಗೆ ಐಡೆಂಟಿಫೈ ಮಾಡೋಕ್ ಆಗ್ಲಿಲ್ಲ ಅವ್ರಿಗೆ. ಅಲ್ಲಿ ಜಗಳ ಬಂತಂದ್ರು ಫೈಟ್ ಅಂದ್ಬಿಡೋದು, ಹೌದಲ್ವಾ? ಎನಿ ಡೌಟ್ಸ್? ಈಸಿ ಇತ್ತಲ್ಲ? ಇದು ನಿಮ್ ಮೆಸೇಜ್ ಇದೆ ಅಲ್ಲ, ನಿಮ್ಗೆ ಅಷ್ಟೇ ಇಲ್ಲ ನಮಗೂ ಇದೆ. ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 6th ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ವರ್ಡ್ ಏನಿದೆ ನೋಡಿ, ಬಾರ್ಗೇನ್. ಈಸಿ ಇದೆ ಇದು. ಎಸ್, ಬಾರ್ಗೇನ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಬಾರ್ಗೇನ್ ಅಂದ್ರೆ ಏನು? ಏನ್ರಿ? ಬಾರ್ಗೇನ್ ಅಂದ್ರೆ ಏನ್ ಹೇಳಿ, ನೀವು ಹೇಳಿ ಆಪ್ಷನ್ ಕರೆಕ್ಟ್ ಇದೆ. ಓಕೆ, ರೈಟ್, ವೆರಿ ಗುಡ್. ಬಾರ್ಗೇನ್ ಮೀನ್ಸ್ ವಾಟ್? ಚೌಕಾಸಿ ಮಾಡು. ಬಾರ್ಗೇನ್ ಇದು ಆಲ್ರೆಡಿ ಒಂದು ಕ್ವಶನ್ ಬಂದಿದೆ, ನಾವು ಡಿಸ್ಕಸ್ ಮಾಡಿ ಕ್ವಶನ್ ಪೇಪರ್ ನಲ್ಲಿ ಇದು ಬಂದಿದೆ, ಬಾರ್ಗೇನ್ ಮಾಡೋದು. ಎಸ್, ಚೌಕಾಸಿ. ಚೌಕಾಸಿ ಯಾವಾಗ ಮಾಡ್ತೀರಾ? ಜಿಪುಣ ಇದ್ದಾವೆ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಎಸ್, ಸೊ ಚೌಕಾಸಿಗ ಸಮಾನ ಪದ ಏನಾಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ? ಅಲ್ಟರ್. ಅಲ್ಟರ್ ಮೀನ್ಸ್ ವಾಟ್? ಅಲ್ಟರ್ ಅಂದ್ರೆ ಏನು? ಅಲರ್ಟ್ ಅಲ್ಲ. ಅಲರ್ಟ್ ಅಂದ್ರೆ ಅಲರ್ಟ್ ಆಗಿರೋದು, ಅದು ಅಲ್ಲ. ನೆಕ್ಸ್ಟ್ ಏನಿದೆ? ರಿವೋಕ್ ಇದೆ. ರಿವೋಕ್ ಅಂದ್ರೆ ರಿವೋಕ್ ಅಂದ್ರೆ ರದ್ದುಗೊಳಿಸುವುದು. ರಿವೋಕ್ ಮೀನ್ಸ್ ರದ್ದುಗೊಳಿಸುವುದು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಡೀಲ್ ಇದೆ. ಡೀಲ್ ಅಂದ್ರೆ ಒಪ್ಪಂದ ಮಾಡ್ಕೊತಿರಲ್ಲ, ಅಗ್ರಿಮೆಂಟ್ ಮಾಡ್ತೀರ. ನಿಂದು ಬೇಡ ನಂದು ಬೇಡ, ನಾ ಇಂತಿಷ್ಟ್ ರೇಟ್ ಅವ್ರು ಇಂತಿಷ್ಟ್ ರೇಟ್ ಹೇಳಿರ್ತಾರ, ನೀವು ಇಷ್ಟು ಕೊಡ್ರಿ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 50 ಪೈಸಾ ಇತ್ತು. ಓಕೆ, 50 ಪೈಸಾ ನಾಟ್ 50 ರೂಪೀಸ್. ಓಕೆ, 50 ರೂಪೀಸ್ ಅದು ವಸ್ತುವಿನ ಬೆಲೆ ಇತ್ತಂತ ತಿಳ್ಕೊಳ್ಳಿ. ಅದಕ್ಕೆ ನೀವೇನ್ ಹೇಳ್ತೀರಾ? 30 ರೂಪಾಯಿ ಕೊಡು ಅಂತ ಹೇಳ್ತೀರಿ. ಅವಾಗ ಅವ ಇಲ್ಲ 50 ರೂಪಾಯಿನೇ ಕೊಡಿ ಅಂತ ಹೇಳ್ತಾರ. ಇಲ್ಲ ಸರ್, ನಿಮ್ದು ಬೇಡ ನಮ್ದು ಬೇಡ, 40 ರೂಪಾಯಿ ತೋರಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಡೀಲ್ ಬರ್ತೀವಿ. ಎಸ್, ಸೊ ಅದಕ್ಕೋಸ್ಕರ ಡೀಲ್ ಮೀನ್ಸ್ ಒಪ್ಪಂದ, ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಎಸ್, ನೆಕ್ಸ್ಟ್ ನೋಡಿ, 4th ಬಂದ್ಬಿಟ್ಟು ರಿಯಲ್. ರಿಯಲ್ ಮೀನ್ಸ್ ನಿಜ. ನಿಜ. ಇಲ್ಲಿ ಏನ್ ಕೇಳಿದಾರ ಅವರು? ಚೌಕಾಸಿಗೆ ಸಮಾನ ಪದ ಕೇಳಿದಾರ. ಸೊ ಯಾವ ಆಪ್ಷನ್ ಆಗುತ್ತೆ? ಅಫ್ಕೋರ್ಸ್ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ವೆರಿ ಗುಡ್. ಚೌಕಾಸಿಗ ಅಪ್ರೋಪ್ರಿಯೇಟ್ ಸಮಾನ ಪದ ಏನಾಗುತ್ತೆ? ಡೀಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ನಾವು ಚೌಕಾಸಿಗೆ ರದ್ದುಗೊಳಿಸೋದು, ನಿಜ, ಅಲರ್ಟ್ ಏನು ಅನ್ನಲ್ಲ ನಾವು. ಇಲ್ಲೇನಂತ ಕರಿತೀವಿ? ಡೀಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್? ನೋ ಡೌಟ್ಸ್? ಹೇಳಿ. ಹಂಗ ನೀವು ಕೂತ್ರೆ ನಂಗ ಏನಂತ ಗೊತ್ತಾಗ್ಬೇಕು. ಎಸ್ ಮ್ಯಾಮ್ ಅದರಿ ಇಲ್ಲ ರೀ ಅಂತ ಹೇಳಿದ್ರೆ ನಾ ಹೋಗ್ತೀನಿ ನೆಕ್ಸ್ಟ್. ಎಸ್, ಎನಿ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡಿ, 7th ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಪೇರ್ ಆಫ್ ವರ್ಡ್ಸ್ ಫಾರ್ ದ ಬ್ಲಾಂಕ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. ಎಸ್, 2 ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? ಸೊ 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಪೇರ್ ಅನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಪೇರ್ ಮೀನ್ಸ್, ಪೇರ್ ಅಂದ್ರೆ ಏನು? ಪೇರ್ ಅಂದ್ರೆ ಖಾಲಿನಾ? ಪೇರ್ ಮೀನ್ಸ್ ಎಸ್, 2. ಪೇರ್ ಮೀನ್ಸ್ 2. ಸೊ 2 ಬ್ಲಾಂಕಿಗೂ ಒಂದು ಪೇರ್ ಅನ್ನ ಆಯ್ಕೆ ಮಾಡ್ಬೇಕು. ವಿತ್ ಅದು ಸೂಟೇಬಲ್ ಆಗ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ
ನೋಡಿ ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಅಲ್ಲಿ ಕರೆಕ್ಟ್ ಪೇರ್ ಬಂದಾಗ ಒಂದ್ ಅಬ್ಸರ್ವ್ ಮಾಡ್ಬೇಕು, ಅಲ್ಲಿ ಹೋಮೋಫೋನ್ಸ್ ಅಂತ ಅರ್ಥ. ಎಸ್, homophones. Pronunciation is same but meaning and spelling are different is called homophones. ಇದು homophones plus fill in the blanks ಮಿಕ್ಸ್ ಮಾಡಿ ಫಿಕ್ಸ್ ಒಂದ್ ಕ್ವಶನ್ ಇರುತ್ತೆ. ಡೈರೆಕ್ಟ್ ಅನ್ನ ಕೇಳಿ ಅವರು ಇಂಡೈರೆಕ್ಟ್ ಆರ ಕ್ವಶನ್ ನ ಕೇಳಿರ್ತಾರೆ. ಫಿಕ್ಸ್ ಒಂದ್ ಕ್ವಶನ್ homophones plus fill in the blanks ಬರುತ್ತೆ. ಓಕೆ, ಸೊ ಸೆಂಟೆನ್ಸ್ ನೋಡಿ, my teacher asked me to read dash and also dash my best friend to celebrate his birthday in the school. Yes, so ಇಲ್ಲಿ ನೋಡಿ ಎರಡು ಸೆಂಟೆನ್ಸ್ ಇದೆ. ಫಸ್ಟ್ ಸೆಂಟೆನ್ಸ್ ಏನಿದೆ, ಮೈ ಟೀಚರ್ ಆಸ್ಕ್ ಮೀ ಟು ರೀಡ್ ಅನ್ನೋದು ಒಂದ್ ಸೆಂಟೆನ್ಸ್ ಇದೆ. ಅಂಡ್ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಆಲ್ಸೋ ಡ್ಯಾಶ್ ಮೈ ಬೆಸ್ಟ್ ಫ್ರೆಂಡ್ ಟು ಸೆಲೆಬ್ರೇಟ್ ಹಿಸ್ ಬರ್ತ್ಡೇ ಇನ್ ದ ಸ್ಕೂಲ್ ಅನ್ನೋದು ಎರಡು ಸೆಂಟೆನ್ಸ್ ಇದೆ. ಎಸ್, ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಅಲೌಡ್ ಅಂತಿದೆ ಅಂಡ್ ಲೌಡ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಲೌಡ್, 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 ಲೌಡ್, ಅಲೌಡ್, ಅಲೌ ಇದೆ. ಯಾವ ಆಪ್ಷನ್ ಕರೆಕ್ಟ್? ಪ್ರೊನೌನ್ಸಿಯೇಷನ್ ನೋಡಿ ಸೇಮ್ ಆಗ್ತಾ ಇದೆ ಅಲ್ಲ, ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಏನಿದೆ, ಮೈ ಟೀಚರ್ ಆಸ್ಕ್ ಮೀ ಟು ರೀಡ್. ರೀಡ್ ಯಾವ ಆಪ್ಷನ್ ಆಗುತ್ತೆ? ಹೇಳಿ. ಲೌಡ್ ಯಾವ ಆಪ್ಷನ್? ಆಪ್ಷನ್ ಹೇಳಿ. ಫೋರ್ತಾ? ಹೇಳಿದ್ರು, ಆಲ್ರೆಡಿ ಹೇಳ್ಯಾರ ಅವರು. ಅಂದ್ರೆ ಅದು ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಅಂದ್ರೆ ಅಲ್ಲಿ ಇಡಿ ಫಾರ್ಮ್ ಇರಬೇಕು. ಅಲ್ಲಿ ಇಡಿ ಫಾರ್ಮ್ ಇಲ್ಲ ನೋಡಿ. ಎಸ್, ವೆರಿ ಗುಡ್. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್, ಅಲೌಡ್. ಅಂದ್ರೆ ನನ್ ಟೀಚರ್ ಏನ್ ಹೇಳಿದ್ಲು, ಗಟ್ಟಿಯಾಗಿ ಓದು ಅಂತ ಹೇಳಿ ಕೇಳಿದ್ರು. ಓಕೆ, ಲೌಡ್, ಗಟ್ಟಿಯಾಗಿ ಓದು ಅಂತ ಕೇಳಿದ್ರು. ನೆಕ್ಸ್ಟ್, ಅಂಡ್ ಆಲ್ಸೋ ಅಲೌಡ್ ಮೈ, ಅಲೌಡ್ ಅವಕಾಶನ, ಮೈ ಬೆಸ್ಟ್ ಫ್ರೆಂಡ್ ಟು ಸೆಲೆಬ್ರೇಟ್ ಹಿಸ್ ಬರ್ತ್ಡೇ ಇನ್ ದ ಸ್ಕೂಲ್. ಅಂದ್ರೆ ನನ್ನ ಆತ್ಮೀಯ ಗೆಳೆಯಂದು ಬರ್ತ್ಡೇ ಶಾಲೆಯಲ್ಲಿ ಮಾಡ್ಲಕ್ ಅವರು ಪರ್ಮಿಷನ್, ಅವಕಾಶವನ್ನ ಕೊಟ್ರು ಅಂತ ಆಗುತ್ತೆ. ಆಲ್ರೆಡಿ ಕೊಟ್ಟಿದಾರಂದ್ರೆ ಅದು ಅಲೌಡ್ ಆಗುತ್ತೆ, ಇಡಿ ಫಾರ್ಮ್ ಬರುತ್ತೆ. ಎಸ್, ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲಿ ಇಡಿ ಫಾರ್ಮ್ ಇಲ್ಲ ನೋಡಿ, ಇದು ಒಂದೇ ಆಪ್ಷನ್ ಅಲ್ಲಿ ಇದೆ. ಎಸ್, ಅದಕ್ಕೋಸ್ಕರ ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಮೈ ಟೀಚರ್ ಆಸ್ಕ್ ಮೀ ಟು ರೀಡ್ ಅಲೌಡ್ ಅಂಡ್ ಆಲ್ಸೋ ಅಲೌಡ್ ಮೈ ಬೆಸ್ಟ್ ಫ್ರೆಂಡ್ ಟು ಸೆಲೆಬ್ರೇಟ್ ಹಿಸ್ ಬರ್ತ್ಡೇ ಇನ್ ದ ಸ್ಕೂಲ್. ಸೊ ಮೀನಿಂಗ್ ಕರೆಕ್ಟ್ ಆಯ್ತಲ್ವಾ, ಸೆಂಟೆನ್ಸ್ ಫುಲ್ ಕರೆಕ್ಟ್ ಆಯ್ತಾ? ಸೊ ಅಲ್ಲಿ ಸುಟೇಬಲ್ ಆಯ್ತು ಮತ್ತೆ ವಿತ್ ಮೀನಿಂಗ್ಫುಲ್ ಆಯ್ತು. ಸೊ ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಎನಿ ಡೌಟ್ಸ್? ಡೌಟ್ಸ್ ಇದೆನಾ? ಈಸಿ ಇದೆ ಅಲ್ಲ, ಫುಲ್ ಈಸಿ ಇದೆ. ಅಷ್ಟೇ ಅರ್ಥ ಮಾಡ್ಕೋಬೇಕ್ರಿ, ಅದೇ ಇಂಪಾರ್ಟೆಂಟ್ ಇದೆ. ಎಸ್, ಡೌಟ್ಸ್ ಇದೆನಾ? ಇಲ್ಲ ಅಲ್ಲ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ. ಓಕೆ, 8th ಕ್ವಶನ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ ಇದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಫಸ್ಟ್ ಆಪ್ಷನ್, ಫಸ್ಟ್ ಸೆಂಟೆನ್ಸ್ ನೋಡಿ, ದ ಕ್ಲೋತ್ ಈಸ್ ಡ್ಯಾಶ್ ಟು ಟಚ್ ಸೊ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಅಪರೆಲ್ಸ್. ಏನ್ ಹೇಳಿದಾರ? ದ ಕ್ಲೋತ್, ಕ್ಲೋತ್ ಮೀನ್ಸ್ ಬಟ್ಟೆ. ಓಕೆ, ದ ಕ್ಲೋತ್ ಈಸ್ ಡ್ಯಾಶ್ ಟು ಟಚ್ ಸೊ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಅಪರೆಲ್ಸ್. ಫಸ್ಟ್ ಆಪ್ಷನ್ ಏನಿದೆ, ಸಾಫ್ಟ್, ಮೃದು. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಇರ್ರೆಗ್ಯುಲರ್, ಥರ್ಡ್ ಬಂದ್ಬಿಟ್ಟು ಸ್ಮೂತ್, ಫೋರ್ತ್ ಬಂದ್ಬಿಟ್ಟು ಕೋರ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಸಾಫ್ಟ್ ಅಂಡ್ ಸ್ಮೂತ್ ಬೋತ್ ಮೀನಿಂಗ್ ಆರ್ ಸೇಮ್. ಓಕೆ, ಇರ್ರೆಗ್ಯುಲರ್, ರೆಗ್ಯುಲರ್ ಅಂದ್ರೆ ನಿಯಮಿತ, ಇರ್ರೆಗ್ಯುಲರ್ ಅಂದ್ರೆ ನಿಯಮಿತ ಇರಲ್ದು. ಎಸ್, ಇರ್ರೆಗ್ಯುಲರ್. ಕೋರ್ಸ್ ಅಂದ್ರೆ ಏನು? ಕೋರ್ಸ್ ಅಂದ್ರೆ BCom BSc ಅದು ಅಲ್ಲ, ಆ ಕೋರ್ಸ್ ಅಲ್ಲ. ಎಸ್,
ಕೋರ್ಸ್ ಅಂದ್ರೆ ಬೇರೆ ಇಲ್ಲಿ. ಕೋರ್ಸ್ ಅಂದ್ರೆ ಏನು? ಒರಟಾದ ಅಂತ. ಓಕೆ, ಸೊ ದ ಕ್ಲೋತ್ ಈಸ್ ಡ್ಯಾಶ್. ಯಾವ ಆಪ್ಷನ್ ಆಗುತ್ತೆ? ಎಸ್, ವೆರಿ ಗುಡ್, ಕೋರ್ಸ್. ಯಾಕೆ? ಅಲ್ಲಿ ನೋಡಿ, ಇಟ್ ಈಸ್ ನಾಟ್ ಸುಟೇಬಲ್ ಅಂತಿದೆ. ಯಾವ್ದು ಸುಟೇಬಲ್ ಆಗಲ್ಲ? ಅದು ಕ್ಲೋತ್, ಬಟ್ಟೆ ಒರಟಾದ, ಟಚ್ ಮಾಡೋಕ್ ಅದು ಸ್ಮೂತ್ ಇದ್ರೆ ನಾವು ಡ್ರೆಸ್ ಹಾಕೋತೀವಿ. ಟಚ್ ಮಾಡಿದಾಗ ಅದು ಸ್ಮೂತ್ ಇಲ್ಲ. ಓಕೆ, ಬಟ್ಟೆಯನ್ನ ಸ್ಪರ್ಶಿಸಲು ಒರಟಾಗಿರೋದ್ರಿಂದ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಅಪ್ರಲ್ಸ್. ಉಡುಪುಗಳಿಗೆ ಇದು ಸೂಕ್ತವಲ್ಲ ಅಂತ ಆಗುತ್ತೆ. ಏನು? ಕ್ಲೋತ್ ಏನಿದೆ, ವರ್ಟ್ ಇದೆ, ಅದು ಸ್ಪರ್ಶ ಟಚ್ ಮಾಡಿದಾಗ ಅದು ವರ್ಟ್ ಹತ್ಲತ್ತದ. ಅದಕ್ಕೋಸ್ಕರ ಇದು ಉಡುಪುಗಳಿಗೆ ಸೂಕ್ತವಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಕೋರ್ಸ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ದ ಕ್ಲೋತ್ ಈಸ್ ಕೋರ್ಸ್ ಟು ಟಚ್, ಸೊ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಅಪರಲ್ಸ್ ಇಸ್ ಅ ಕರೆಕ್ಟ್. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಏನಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಅಲ್ಲಿ ಸ್ಮೂತ್ ಅಂಡ್ ಸಾಫ್ಟ್ ಇತ್ತಂದ್ರೆ ಡ್ರೆಸ್ ಹಾಕ್ತಿವಿ ನಾವು. ಮೈಯಾಗದು ಎಲ್ಲ ಚುಚ್ತಾ ಇರ್ಬೇಕಾದ್ರೆ ಹಾಕೋತೀವ ಡ್ರೆಸ್? ಇಲ್ಲ ಅಲ್ಲ, ಅದು ಉಡುಪುಗಳಿಗೆ ಸೂಕ್ತ ಅಲ್ಲ, ಸೂಟೇಬಲ್ ಅಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಕೋರ್ಸ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಅದು ಸೆಂಟೆನ್ಸ್ ಬ್ಲಾಂಕ್ ಏನ್ ಕೊಟ್ಟಿರ್ತಾರ ಅದಕ್ಕೆ ಸುಟೇಬಲ್ ಆಗ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತದೊಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಎನಿ ಡೌಟ್ಸ್? ನೋ ಡೌಟ್ಸಾ? ನೆಕ್ಸ್ಟ್ ನೋಡೋಣ. ಓಕೆ, 9th ನೋಡಿ, select the most appropriate option to substitute the underlined segment in the given sentence. ಇಲ್ಲಿ ಏನ್ ಮಾಡಿದಾರ? ಸಬ್ಸ್ಟಿಟ್ಯೂಟ್. ಇದು ಏನಿದೆ ಹೇಳಿ, ನೀವೇ ಹೇಳ್ಬೇಕು ನಂಗೆ. ಸಬ್ಸ್ಟಿಟ್ಯೂಟ್ ಪ್ಲಸ್ ಮತ್ತೇನ್ ಕೇಳಿದಾರ? ಏನ್ ಕೇಳಿದಾರ? ಸೆಂಟೆನ್ಸ್ ನೋಡಿ, ಕ್ವೆಶ್ಚನ್ ಮಾರ್ಕ್ ನೋಡಿ, ಗೊತ್ತಾಗ್ಬೇಕು ನಿಮ್ಗಲ್ಲಿ. ಅವು ಏನಿದೆ ಐಡೆಂಟಿಫೈ ಮಾಡಿ. ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ ನಂಗೆ ಗೊತ್ತಿದೆ. ಗ್ರಾಮರ್ ಪಾರ್ಟ್ ನಲ್ಲಿ ಯಾವ ಟಾಪಿಕ್ ಇದೆ? ಕ್ವೆಶ್ಚನ್ ಟ್ಯಾಗ್ ಮೇಲಿದೆ. ಕ್ವೆಶ್ಚನ್ ಟ್ಯಾಗ್ ಮೇಲೆ ಇದೆ. ಸಬ್ಸ್ಟಿಟ್ಯೂಟ್ ಪ್ಲಸ್ ಕ್ವೆಶ್ಚನ್ ಟ್ಯಾಗ್ ಇದೆ. ಯಾವಾಗ ಕ್ವಶನ್ ಮಾರ್ಕ್ ಬರ್ತಾವ ಪಟ್ನೆ ನೆನ್ಪಿಟ್ಕೋಬೇಕು ನಾವು, ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಮಾಡಿದಾರಂತ. ಓಕೆ, ಸೆಂಟೆನ್ಸ್ ನೋಡಿ, ದೇ ಹ್ಯಾವ್ ಡಿಸೈಡೆಡ್ ಟು ವಿಸಿಟ್ ಕಾನ್ರಾಕ್. ಓಕೆ, ಕೊನಾರ್ಕ್. ಹ್ಯಾವ್ ದೇ, ಅವ್ರೇನ್ ಮಾಡಿದಾರ? ಕೊನಾರ್ಕ್ ಹೋಗ್ಬೇಕಂತ ಅಂದ್ರೆ ವಿಸಿಟ್ ಮಾಡ್ಬೇಕಂತ ಹೇಳಿ ಅವರು ಡಿಸೈಡ್ ಮಾಡಿದಾರ. ಅಲ್ಲವೇ? ಕ್ವಶನ್ ಮಾಡಿದಾರ. ಹ್ಯಾವ್ ದೇ ಅಂತ ಕೇಳಿದಾರ. ಅಲ್ಲವೇ? ಅಲ್ಲಿ ಅಲ್ಲವೇ ಕ್ವಶನ್ ಮಾಡಿ, ದೇ ಹ್ಯಾವ್. ಅಲ್ಲಿ ಕ್ವಶನ್ ಮಾಡ್ಬೇಕಾದ್ರೆ ನಾವು ಅಲ್ಲವೇ ಅಂತ ಕೇಳ್ತೀವಿ. ದೇ ಹ್ಯಾವ್ ಇದೆ ಅಷ್ಟೇ. ಇಲ್ಲಿ ಅಂಡರ್ಲೈನ್ ಮಾಡಿರೋದನ್ನ ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದೀವಿ. ಇಲ್ಲಿ ಎಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ, ಸೊ ಅಂದ್ರೆ ರಾಂಗ್ ಇದೆ ಅಂತ ಅರ್ಥ. ಎಸ್, ಸೊ ಅಲ್ಲಿ ಈಗ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಯಾವ್ದು ಆಪ್ಷನ್? ಈಸ್ ಬರಲ್ಲ. ಯಾಕೆ ಈಸ್ ಬರುತ್ತೆ? ಆಲ್ರೆಡಿ ಹ್ಯಾವ್ ಅನ್ನೋದಿದೆ, ಇಲ್ಲಿ ಈಸ್ ಬರಲ್ಲ. ನೆಕ್ಸ್ಟ್ ಡೂ ಬರಲ್ಲ, ಡು ನಾಟ್ ಬರಲ್ಲ. ಆಲ್ರೆಡಿ ಹ್ಯಾವ್ ಇದೆ ಅಲ್ಲಿ. ಎಸ್, ಅಲ್ಲಿ ಹ್ಯಾವ್ ಏನು ಕೊಡ್ಲಿಲ್ಲ ಅಂದ್ರೆ ಆಗ್ತಿತ್ತದು. ಅಲ್ಲಿ ಆಲ್ರೆಡಿ ಹ್ಯಾವ್ ಇದೆ, ಈಸು ಬರಲ್ಲ, ಡೂ ಬರಲ್ಲ, ಡು ನಾಟ್ ಬರಲ್ಲ. ಅಲ್ಲಿ ಯಾವ್ದು ಬರುತ್ತೆ? ಹ್ಯಾವೆಂಟ್ ದೇ ಇಸ್ ಕರೆಕ್ಟ್. ಬಿಕಾಸ್ ನಾವು ಕ್ವಶನ್ ಮಾಡ್ಬೇಕಾದ್ರೆ ಹ್ಯಾವೆಂಟ್ ದೇ ಅಲ್ಲವೇ ಅಂತ ಮಾಡ್ತೀವಿ. ಎಸ್, ಸೊ ಅಲ್ಲಿ ಓನ್ಲಿ ಅಲ್ಲಿ ಏನ್ ಮಾಡಿದಾರೆ? ಹ್ಯಾವ್ ದೇ, ಅದು ಕ್ವಶನ್ ಆಗಲ್ಲ. ಈಗ ನೋಡು, ಈಗ ನಿಮ್ ಫ್ರೆಂಡ್ ಹೇಳಿರ್ತಾರ, ನಾವ್ ಇವತ್ತು ಅಲ್ಲಿ ಹೋಗ್ಬೇಕು ಅನ್ಕೊಂಡ್ ಡಿಸೈಡ್ ಮಾಡಿದೆವು ಅಂತ. ಅವಾಗ ನೀವು ಹೌದಾ ಅಂತಿರಲ್ಲ, ಅಲ್ಲಿ ಕ್ವಶನ್ ಮಾಡ್ಬೇಕು ನೀವು. ಅಲ್ಲಿ ಕ್ವಶನ್ ಆಗಿದೆನಾ? ಹ್ಯಾವ್ ದೇ ಅನ್ನೋದು ಕ್ವಶನ್ ಆಗುತ್ತಾ? ಹ್ಯಾವೆಂಟ್ ದೇ ಅಲ್ಲವೇ ಅಂತ ಆಗುತ್ತೆ. ಅದಕ್ಕೋಸ್ಕರ ಸೊ ಅದು ರೀಪ್ಲೇಸ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಸೊ ಇಲ್ಲಿ ಈ ಕ್ವಶನ್ ಪೇಪರ್ ನಲ್ಲಿ ಮತ್ತೊಂದು ಟಾಪಿಕ್ ಮೇಲೆ ಕೇಳಿದಾರೆ, ಅದು ಕ್ವಶನ್ ಟ್ಯಾಗ್. ಈ ದಿನ ಕ್ವಶನ್ ಪೇಪರ್ ನಲ್ಲಿ 1, 2 ಕ್ವಶನ್ ಪೇಪರ್ ನಲ್ಲಿ ಬಂದಿತ್ತು ಕ್ವಶನ್ ಟ್ಯಾಗ್. ಉಳ್ಕಿದ ಯಾವ್ದ್ರಲ್ಲೂ ಕ್ವಶನ್ ಟ್ಯಾಗ್ ಇರಲಿಲ್ಲ. ಇದು
ಕ್ವಶನ್ ಟ್ಯಾಗ್ ಕೇಳಿದಾರೆ. ಸಮ್ಟೈಮ್ಸ್ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ಬೋದು ಅವ್ರು. ಎಸ್, ಕ್ವಶನ್ ಟ್ಯಾಗ್ ಮಾಡೋದ್ ಬರುತ್ತಾ? ಕ್ವಶನ್ ಟ್ಯಾಗ್ ಬರೋದಿಲ್ಲ? ಓಕೆ, ಅದು ಒಂದು ಕ್ಲಾಸ್ ಮಾಡೋಣ. ಓಕೆ, ಈ ಟೆನ್ಸ್ ಮಾಡಿ ಅವ್ರು ಕೇಳ್ತಾ ಇದಾರ, ಆದಷ್ಟು ಬೇಗ ಮಾಡ್ತೀವಿ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್? ಕ್ವಶನ್ ಟ್ಯಾಗ್ ಮೇಲೂ ಒಂದ್ ಕ್ವಶನ್ ಕೇಳ್ಬೋದು ಅಥವಾ ಕೇಳದೆ ಇರ್ಬೋದು. ಓಕೆ, ಎನಿ ಡೌಟ್ಸ್? ಅಲ್ಲಿ ಕ್ವಶನ್ ಟ್ಯಾಗ್ ಬಂದಾಗ ನೆನ್ಪಿಟ್ಕೋಬೇಕು, ನಾಟ್ ಹಚ್ಬೇಕು. ಓಕೆ, ಆಗ ಅದು ಕ್ವಶನ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅದು. ಓಕೆ, ಅದಕ್ಕೋಸ್ಕರ ಹ್ಯಾವೆಂಟ್ ಆಗುತ್ತೆ. ಇದು ಹ್ಯಾವ್ ದೇ ಅಂದ್ರೆ ಅಲ್ಲಿ ಆಗಲ್ಲ. ಹ್ಯಾವೆಂಟ್ ನಾಟ್ ಬಂದಾಗ ಅಲ್ಲಿ ಅಲ್ಲವೇ ಅಂತ ಆಗುತ್ತೆ, ಅದು ಕ್ವಶನ್ ಮಾಡ್ದಂಗ ಆಗುತ್ತೆ. ಓಕೆ, ಮತ್ತೆ ಯಾವಾಗ ಮರಿಬಾರ್ದು, ಯಾವಾಗ ಸೆಂಟೆನ್ಸ್ ಮಾಡಿ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಈ ಕ್ವಶನ್ ಮಾರ್ಕ್ ಅನ್ನ ಬಿಡಬಾರ್ದು. ಎಲ್ಲ ಬರ್ದು ನೀವು ಆ ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದ್ರೆ ರಾಂಗ್. ಇದು ಇಲ್ಲಿ ಆಪ್ಷನ್ ಇರುತ್ತೆ, ಟಿಕ್ ಹಾಕ್ತೀರಾ, ಬಟ್ ಓನ್ಲಿ ಎಕ್ಸಾಮ್ ಪರ್ಪಸ್ ಅಲ್ಲ. ಎಲ್ಲೇ ಕ್ವಶನ್ ಟ್ಯಾಗ್ ಇರ್ಲಿ ಅಥವಾ ಕೇಳ್ಬೇಕಾದ್ರು ಈ ಕ್ವಶನ್ ಇರ್ಬೇಕೆ, ಈ ಮಾರ್ಕ್ ಇತ್ತಂದ್ರೆ ಅದು ನೆನ್ಪಿಟ್ಕೋಬೇಕು ಕ್ವಶನ್ ಟ್ಯಾಗ್ ಇದೆ ಅಂತ. ನೀವೆಲ್ಲ ಬರ್ದು ಅದು ಹಚ್ಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಕರೆಕ್ಟ್, ಅದು ಕ್ವಶನ್ ಟ್ಯಾಗ್ ಆಗಲ್ಲ. ಓಕೆ, ನೆನ್ಪಿರ್ಲಿ. ಎನಿ ಡೌಟ್ಸ್? ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 10 ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡ್ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರ? ಎರಾಡಿಕೇಟ್. ಇದು ವರ್ಡ್ ಕೇಳಿದಾರ ನೀವು? ಅಂದ್ರೆ ಏನು? ಫಸ್ಟ್ ಆಪ್ಷನ್ ಏನಿದೆ? ಕಲ್ಮಿನೇಟ್. ಕಲ್ಮಿನೇಟ್ ಅಂದ್ರೆ ಏನು? ಪರಾಕಾಷ್ಠೆ. ಕಲ್ಮಿನೇಟ್ ಮೀನ್ಸ್ ಪರಾಕಾಷ್ಠೆ. ನೆಕ್ಸ್ಟ್ ಇವು ಬರ್ಕೊಳ್ಳಿ, ವರ್ಡ್ಸ್ ಡಿಫಿಕಲ್ಟ್ ಇದೆ. ನೆಕ್ಸ್ಟ್ ನೋಡಿ, ಅಬಾಲಿಷ್. ಇದು ಗೊತ್ತಿರ್ಬೇಕೆ. ಅಬಾಲಿಷ್ ಅಂದ್ರೆ ಏನು? ಗೂಗಲ್ ನಲ್ಲಿ ಸರ್ಚ್ ಮಾಡೋಂಗಿಲ್ಲ. ಅಬಾಲಿಷ್ ಅಂದ್ರೆ ಏನು? ರದ್ದುಗೊಳಿಸೋದು, ರದ್ದು. ನೆಕ್ಸ್ಟ್ ಕನ್ಸರ್ವ್ ಮೀನ್ಸ್, ಇದು ಕೇಳಿರ್ತೀರಾ, ಕನ್ಸರ್ವ್. ಎಸ್ ಎಸ್, ವೆರಿ ಗುಡ್, ಹೇಳಿ, ಕರೆಕ್ಟ್. ಸಂರಕ್ಷಿಸು, ಸಂರಕ್ಷಿಸು. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಡೆಟಿರಿಯೋರೇಟ್. ಡೆಟಿರಿಯೋರೇಟ್ ಅಂದ್ರೆ ಏನು? ಅಂದ್ರೆ ಏನು? ಕೆಡುತ್ತವೆ. ಕೆಡ್ತದ ಅಂತಿರಲ್ಲ, ಅದು ಕೆಡುತ್ತವೆ. ಓಕೆ, ಸೊ ಇಲ್ಲಿ ಎರಾಡಿಕೇಟ್, ಈಗ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಎಸ್, ಇಲ್ಲಿ ಎರಾಡಿಕೇಟ್ ಅಂದ್ರೆ ಏನು? ನಿರ್ಮೂಲನೆ. ನಿರ್ಮೂಲನೆ. ಎಸ್, ಈ ನಿರ್ಮೂಲನೆಕ ವಿರುದ್ಧ ಪದ ಏನಾಗುತ್ತೆ? ಏನಾಗುತ್ತೆ? ಪರಾಕಾಷ್ಠೆ ಆಗುತ್ತಾ, ರದ್ದು ಆಗುತ್ತಾ, ಸಂರಕ್ಷಿಸು ಆಗುತ್ತಾ, ಕೆಡುತ್ತವೆ ಆಗುತ್ತಾ? ಯಾವ ಆಪ್ಷನ್ ಆಗುತ್ತೆ? ನಿರ್ಮೂಲನೆ ಮಾಡೋದು, ಸಂರಕ್ಷಿಸೋದು. ಹೊಗ್ಲಾಡ್ಸೋದಕ್ಕ ಏನಾಗುತ್ತೆ? ಸಂರಕ್ಷಿಸೋದಾಗುತ್ತಾ? ಆಗುತ್ತಾ ಇಲ್ವಾ? ಹೇಳಿ, ಏನಾದ್ರು ಕಮ್ಯುನಿಕೇಟ್ ಮಾಡ್ರಿ ನನ್ ಜೊತೆ. ಹೊಗ್ಲಾಡ್ಸ್ಬಾಳಕ ಅಲ್ಲಿ ನಾವು ರಕ್ಷಿಸ್ಬೇಕಾ? ಆಗ್ಬೋದಲ್ರಿ? ಆಗ್ತದ್ರಿ. ಅಪ್ರೋಪ್ರಿಯೇಟ್ ವಿರುದ್ಧ ಪದ ಯಾವ್ದಾಗುತ್ತೆ? ಕನ್ಸರ್ವ್ ಇಸ್ ಅ ಕರೆಕ್ಟ್ ಆಪ್ಷನ್. ನಿರ್ಮೂಲನೆಗ ವಿರುದ್ಧ ಪದ ಏನಾಗುತ್ತೆ? ಸಂರಕ್ಷಿಸೋದಂತ ಆಗುತ್ತೆ. ಓಕೆ, ಎನಿ ಡೌಟ್ಸ್? ಅಲ್ಲಿ ನಿರ್ಮೂಲನೆಗೆ ವಿರುದ್ಧ ಪದ ಪರಾಕಾಷ್ಠೆ, ರದ್ದು, ಕೆಡುತ್ತವೆ ಆಗಲ್ಲ. ಅಲ್ಲಿ ಸಂರಕ್ಷಿಸೋದೇ ಕರೆಕ್ಟ್ ಆಗುತ್ತೆ. ಓಕೆ, ಯಾವ್ದ್ರಿ? ಏನ್ ಡೌಟ್ಸ್ ಇದೆನಾ?
ಹಾ ಎಸ್ ವೆರಿ ಗುಡ್ ಕರೆಕ್ಟ್. ಅಲ್ಲಿ ವಿರುದ್ಧ ಪದ ಕೇಳಿಕೋಸ್ಕರ ಅಲ್ಲಿ ಸಂರಕ್ಷಿಸು ಅಂತ ಆಗುತ್ತೆ. ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ನಿಮ್ಗೆ ಹೇಳಿದಾರೆ ನೋಡಿದು, ಕೊಟ್ಟಿರುವ ಪದಕ್ಕ ವಿರುದ್ಧ ಪದನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಏನಿದೆ ವರ್ಡ್? ಯು ಫಾಲೋ ದಿಸ್ ಒನ್. ಓಕೆ, ಕ್ವೈಟ್ನೆಸ್ ಅಂದ್ರೆ ಏನ್ರಿ? ಕ್ವೈಟ್ ಮೀನ್ಸ್ ವಾಟ್? ಸುಮ್ನಿರದ? ಕ್ವೈಟ್ನೆಸ್ ಮೀನ್ಸ್ ಎಸ್ ವೆರಿ ಗುಡ್, ಶಾಂತತೆ. ಶಾಂತತೆ. ಶಾಂತತೆಗೆ ವಿರುದ್ಧ ಪದ ಏನಾಗುತ್ತೆ ನೋಡಿ? ಕ್ಯೂಟ್ನೆಸ್. ಕ್ವೈಟ್ನೆಸ್ ಇದೆ ಇರೋದು, ಕ್ಯೂಟ್ನೆಸ್ ಇಲ್ಲ. ಓಕೆ, ಕ್ವೈಟ್ನೆಸ್. ನೆಕ್ಸ್ಟ್ ಫಸ್ಟ್ ಆಪ್ಷನ್ ಏನಿದೆ? ಸ್ಪೀಡ್. ಸ್ಪೀಡ್ ಮೀನ್ಸ್ ವೇಗ. ಎಸ್ ವೆರಿ ಗುಡ್, ಬಾಳ ಹುಷಾರಾಗಿರ್ ನೋಡಿ ನೀವು, ಅವ್ರೇನು ವರ್ಕ್ ಮಾಡ್ತಾ ಇಲ್ಲ. ವೇಗ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಕೈಂಡ್ನೆಸ್. ಕೈಂಡ್ನೆಸ್ ಮೀನ್ಸ್ ನೀವು ಡೈಲಿ ಕ್ಲಾಸ್ ಕೊಂಡಿರ್ತೀರಿ, ಒಂದು ಕಮ್ಯುನಿಕೇಶನ್ ಮಾಡಲ್ಲ ನೀವು. ಯಾರಿ? ದಯೆ. ದಯೆ. ಎಸಿಟೇಷನ್ ಮೀನ್ಸ್ ಇದು ಬಂದಿದೆ, ರಿಪೀಟ್ ಆಗಿದೆ, ನಾನೇ ಹೇಳಿದ್ದೀನಿ ಇದು ವರ್ಡ್, ನಿಮ್ಗೆ ಹೇಳಿದ್ದೀನಿ, ನೀವು ಕೇಳಿದೀರಾ ವರ್ಡ್. ಸ್ಲೋನೆಸ್ ಮೀನ್ಸ್ ನಿಧಾನಗತಿ. ನಿಧಾನಗತಿ. ಇಲ್ಲಿ ಅಜಿಟೇಷನ್ ಅಂದ್ರೆ ಏನು? ತಳಮಳ. ಇಲ್ಲಿ ಯಾವ್ದು ಪದ ಆಗುತ್ತೆ ನೋಡಿ? ವಿರುದ್ಧ ಪದ ಏನಾಗುತ್ತೆ ನೋಡಿ? ಶಾಂತತೆ. ಎಸ್ ವೆರಿ ಗುಡ್, ತಳಮಳ ಇಸ್ ದ ಕರೆಕ್ಟ್. ಓಕೆ, ಶಾಂತ ಇದ್ದವ್ರು ಏನ್ ಮಾಡ್ತಾರ? ಅವ್ರ ಏನು ಕೂಲ್ ಕಾಮ್ ಆಗಿರ್ತಾರ. ಅವ್ರು ಏನಂದ್ರು ಏನು ಸಂಕಟನೂ ಆಗಲ್ಲ, ಏನೂ ಆಗಲ್ಲ ಅವ್ರಿಗೆ. ಅದೇ ನೋಡಿ, ಈ ಕಡು ಇರಲ್ಲ ಅವ್ರು, ಈ ಕಡು ಇರಲ್ಲ. ಆವಾಗ ಇವ್ರೇನ್ ಅನ್ಕೋತಾರ, ಅವ್ರೇನ್ ಅನ್ಕೋತಾರ, ಅದು ಮಾಡ್ರಿ ಏನಾಗ್ತದ, ಇದು ಮಾಡ್ರಿ ಏನ, ಫುಲ್ ತಳಮಳದಾಗ ಇರ್ತಾರ. ಹೌದಾ? ಸೊ ಶಾಂತತೆಗ ವಿರುದ್ಧ ಪದ ಏನಾಗುತ್ತೆ? ತಳಮಳ ಇಸ್ ಅ ಕರೆಕ್ಟ್ ಆಪ್ಷನ್ ಅಲ್ಲ? ಅಂದ್ರೆ ನೀವೇ ಒಂದು ಕ್ರಿಯೇಟ್ ಮಾಡಿ, ಏನಾಗುತ್ತೆ ನೋಡಿ. ಸ್ಲೋ ಸ್ಪೀಡ್. ಸ್ಲೋ ಸ್ಪೀಡ್ ವಿರುದ್ಧ ಪದ. ನಿಧಾನ ವೇಗ. ಇಲ್ಲೇ ಇದಾವೆ ನೋಡಿ, ಸ್ಪೀಡ್ ವಿರುದ್ಧ ಪದ ಇದು ಆಗುತ್ತೆ, ವಿರುದ್ಧ ಪದಕ್ಕೆ ಇದು ಆಗುತ್ತೆ ಅಷ್ಟೇ. ಅಲ್ಲಿ ಶಾಂತತೆಗೆ ಸ್ಪೀಡ್ ಹೆಂಗ್ ಆಗ್ತದ್ರಿ? ಸಮಾಧಾನ ಕುಂಡ್ರದು, ಕಿತಾಪತಿ ಅರ್ಚನೆ ಹೆಚ್ಚನೆ ಏನ್ರೆ ಮಾಡೋದು, ತಳಮಳ. ಎಸ್, ಸೊ ಶಾಂತತೆಗೆ ತಳಮಳ ಕರೆಕ್ಟ್ ಆಗುತ್ತೆ. ಎನಿ ಡೌಟ್ಸ್? ಡೌಟ್ಸ್ ಇದೆನಾ ನಿಮ್ಗಿಲ್ಲ? ಇಲ್ಲ? ನಿಮ್ ಫೇಸ್ ನಲ್ಲಿ ಯಾಕೋ ಬಹಳಷ್ಟು ಡೌಟ್ಸ್ ಕಾಣ್ತಾ ಇದೆ. ಇಲ್ಲ ಅಲ್ಲ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 12th ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಫಸ್ಟ್ ಕ್ವಶನ್ ಏನಿತ್ತು? ಯಾವ್ದ್ರ ಮೇಲೆ ಇತ್ತು? ಫಸ್ಟ್ ಕ್ವಶನ್, ನೀವು ಫಸ್ಟ್ ಕ್ವಶನ್ ಗೊತ್ತಿಲ್ಲ ಅಲ್ಲ, ಅದಕ್ಕೆ ನೆನಪಿಲ್ಲ. ಕರೆಕ್ಟ್ ಸ್ಪೆಲ್ಟ್ ಮೇಲೆ ಇತ್ತು ಫಸ್ಟ್ ಕ್ವಶನ್. ಸೊ ಇದು ಏನ್ ಮಾಡಿದಾರ? ಇನ್ಕರೆಕ್ಟ್ ಸ್ಪೆಲ್ಟ್ ಮೇಲೆ ಕೇಳಿದಾರ. ಸೊ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದೀನಿ. ಸೊ ಫಸ್ಟ್ ಕ್ವಶನ್ ಕರೆಕ್ಟ್ಲಿ ಮೇಲೆ ಇತ್ತು, ಇದು ಇನ್ಕರೆಕ್ಟ್ಲಿ ಮೇಲೆ ಇದೆ. ಓಕೆ, ಸೊ 4 ಆಪ್ಷನ್ ಅಲ್ಲಿ ಒಂದೇನಿರುತ್ತೆ? ಇನ್ಕರೆಕ್ಟ್ ಇರುತ್ತೆ, 3 ಕರೆಕ್ಟ್ ಸ್ಪೆಲ್ಟ್ ಇರ್ತದೆ. ಸೊ ಯಾವ್ದು ಇನ್ಕರೆಕ್ಟ್ ಅಂತೇಳಿ ಐಡೆಂಟಿಫೈ ಮಾಡೋಣ. ಸೊ ಫಸ್ಟ್ ನೋಡಿ, ಪರ್ಸಿಸ್ಟ್ ಇರುತ್ತವೆ ಅಂತ ಆಗುತ್ತೆ. ಪರ್ಸಿಸ್ಟ್ ಮೀನ್ಸ್ ಇರುತ್ತವೆ. ಸೆಕೆಂಡ್ ಬಂದ್ಬಿಟ್ಟು ಕಾನ್ಸಿವ್. ಕಾನ್ಸಿವ್ ಅಂದ್ರೆ ಗರ್ಭ ಧರಿಸಿರ್ತಾರಲ್ವಾ, ಅದು. ನೆಕ್ಸ್ಟ್ ಸ್ಟ್ರಿಕ್ಟ್ ಮೀನ್ಸ್ ಕಟ್ಟುನಿಟ್ಟು. ನೆಕ್ಸ್ಟ್ ರಿಪೇರ್ ಮೀನ್ಸ್
ರಿಪೇರಿ ಮಾಡೋದ್ರಿ ಅಂತಿಲ್ಲ, ಕೇಳಿದೀರಾ? ಗಾಡಿ ಕೆಟ್ಟ ಹೋಗೋದ್ ರಿಪೇರಿ ಮಾಡೋದದ ಅಂತ ಅಂದ್ರೆ ಏನ್? ದುರಸ್ತಿ ಮಾಡೋದು. ನೋಡಿ, ನಾವು ಕರ್ನಾಟಕ ಕನ್ನಡನೇ ನಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಮ್ ಕನ್ನಡದಲ್ಲಿ ವರ್ಡ್ಸ್ಗಳೇ ಗೊತ್ತಿರಲ್ಲ, ಇಂಗ್ಲಿಷ್ ನಲ್ಲಿ ವರ್ಡ್ಸ್ ಗೊತ್ತಿರುತ್ತೆ. ಅದ ಮದ ಆ ಕಡೆ ಇಂಗ್ಲಿಷು ಇಲ್ಲ, ಈ ಕಡೆ ಕನ್ನಡನೂ ಇಲ್ಲ, ಹೌದಲ್ಲ? ಸೊ ರಿಪೇರ್ ಮೀನ್ಸ್ ದುರಸ್ತಿ. ಸೊ ಇಲ್ಲಿ ನೋಡಿ, ಸ್ಪೆಲ್ಲಿಂಗ್ ಎಲ್ಲಿ ಮಿಸ್ಟೇಕ್ ಇದೆ, ಎಲ್ಲಿ ಸ್ಪೆಲ್ಡ್ ಮಿಸ್ಟೇಕ್ ಇದೆ. ನಾ ಸ್ಪೆಲ್ಲಿಂಗ್ ಗೊತ್ತಿರ್ಲಿಲ್ಲ ಅಂದ್ರೆ ಪ್ರನೌನ್ ಮಾಡಿ ನೋಡಿ ಅಂತ ಹೇಳಿದೀನಿ. ನೋಡಿ, ರಿಪೇರ್, REPAIR, ಪೇರ್, ರಿಪೇರ್, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಸ್ಟ್ರಿಕ್ಟ್, ಸ್ಟ್ರಿಕ್ಟ್, STRICT, ಸ್ಟ್ರಿಕ್ಟ್ ಆಗುತ್ತೆ. ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಬಂದ್ಬಿಟ್ಟು ಕಾನ್, CON, ಕಾನ್, ಸಿವ್, SIEVE, ಸಾರಿ CON, ಕಾನ್, CEIVE, ಕಾನ್ಸಿವ್. ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಫಸ್ಟ್ ನಲ್ಲಿ ನೋಡಿ, ಉಳಿತ ಯಾವುದು? ಫಸ್ಟ್ ಆಪ್ಷನ್. ಸೊ ಅಲ್ಲೇ ಕರೆಕ್ಟ್ ಇನ್ಕರೆಕ್ಟ್ ಇರುತ್ತೆ. ಏನ್ ಬರ್ಬೇಕು ಹೇಳಿ? ಇನ್ಕರೆಕ್ಟ್ ಸ್ಪೆಲ್ಟ್ ಅದೇ ಇದೆ. ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್. ಅಲ್ಲಿ ಪರ್ಸಿಸ್ಟ್, ಸೊ ಅಲ್ಲಿ ಏನ್ ಸ್ಪೆಲ್ ಮಿಸ್ಟೇಕ್ ಇದೆ ಹೇಳಿ ನಂಗೆ. ಏನ್ ಬರ್ಬೇಕ್ರಿ? ಪರಿಸಿಯಸ್ಟ್ ಬರ್ತೀರಾ? ಪರಿಸಿಯಸ್ಟ್ ಆಗುತ್ತೆ. ಈ ಕೊಟ್ರೆ ಇಲ್ಲಿ ಪರಿಸಿಯಸ್ಟ್ ಆಗುತ್ತೆ, ಪರ್ಸಿಸ್ಟ್ ಆಗುತ್ತೆ. ಜಸ್ಟ್ ನೋಡಿ, ಪ್ರನೌನ್ ಮಾಡಿ ನೋಡಿ. ಪರ್ಸಿಸ್ಟ್, ಪರ್, PER, ಪರ್, ಸಿಸ್ಟ್, ಸಿ ಬರ್ತಾ ಇಲ್ಲ, ಅಲ್ಲಿ ಎಸ್ ಬರ್ಬೇಕು. ಸಿಸ್ಟ್, ಎಸ್ ಬರ್ಬೇಕು. ಅಲ್ಲಿ ಏನ್ ಬಂದಿದೆ? ಸಿ ಬಂದಿದೆ. ಸೊ ಸಿ ಬದಲು ಅಲ್ಲಿ ಎಸ್ ಬರ್ಬೇಕು, ಪರ್ಸಿಸ್ಟ್. ಓಕೆ, ಅದಕ್ಕೋಸ್ಕರ ಅಲ್ಲಿ ಸ್ಪೆಲ್ ಮಿಸ್ಟೇಕ್ ಇದೆ. ಸೊ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಯಾವ್ದಿಲ್ಲಿ? ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೋಡಿ, ಜಸ್ಟ್ ಸಿ ತೆಗೆದ್ರೆ ಎಸ್ ಹಚ್ಚಿದ್ರೆ 2 marks ಅಲ್ವಾ? ನೋಡಿ, ಸಿಗೂ ಎಗೂ ಈಗೂ ಎಷ್ಟೆಲ್ಲ ವ್ಯಾಲ್ಯೂ ಇದೆ ಅಂತ. ಓಕೆ, 2 marks ಅಂದ್ರೆ ಸುಮ್ನೆನಾ? ಜಸ್ಟ್ ನೋಡಿ, ನೀವು 99.99 ಎಲ್ಲ ತೆಗ್ದಿರ್ತೀರಾ. ನಿಮ್ ಫ್ರೆಂಡ್ ಏನ್ ತೆಗ್ದಿದಾರ? 100 ತೆಗ್ದ್ಬಿಟ್ರು. ಎಸ್, ಅಲ್ಲಿ ನಿಮ್ಗೆ ಬೇಜಾರಾಗುತ್ತೆ. ನೀವು 20ಕ್ಕೆ 5 ತಗೊಂಡ್ರು ಫೀಲ್ ಆಗಲ್ಲ. 20ಕ್ಕೆ ಜಸ್ಟ್ 1 ಪಾಯಿಂಟ್ನಾಗ ಹೋಗ್ಲಿ, ಎಷ್ಟು ಬೇಜಾರಾಗುತ್ತೆ. ಅಲ್ಲಿ ಪಾಯಿಂಟಿಗೆ ಅಷ್ಟು ವ್ಯಾಲ್ಯೂ ಇದೆ ಅಂದ್ರೆ 2 marks ಬಹಳಷ್ಟು ವ್ಯಾಲ್ಯೂ ಇದೆ. ಓಕೆ, ಎನಿ ಡೌಟ್ಸ್? 2 ಸೇರಿದ್ರೆ 40 marks ಆಗುತ್ತೆ. ಓಕೆ, ಎನಿ ಡೌಟ್ಸ್? ಒಂದೊಂದು ಪಾಯಿಂಟ್ ನಲ್ಲೂ ಜಾಬ್ ಕಳ್ಕೊಂಡಿರೋರು ಇದಾರೆ. 2 marks ಅಂದ್ರೆ ಎಲ್ಲಿ? ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ನಾ? ಓಕೆ, ನೆಕ್ಸ್ಟ್ ನೋಡಿ, 13 ಕ್ವಶನ್. ಯಾರ್ಯಾರು ಆರ್ಟಿಕಲ್ ಕೇಳಿದೀರಾ ಇಲ್ಲಿ? ನೀವು ಕೇಳಿಲ್ಲ ಆರ್ಟಿಕಲ್ ಕ್ಲಾಸ್, ನೀವು ಕೇಳಿದ್ದೀರಲ್ವಾ? ಕೇಳಿದ್ದೀರಾ? ಐ ರಿಮೆಂಬರ್. ಎಸ್, ನೀವು ಕೇಳಿದ್ದೀರಾ? ಇದು ಆರ್ಟಿಕಲ್ ಮೇಲೆ ಕ್ವಶನ್ ಇದೆ. ಏನ್ ಬರ್ಬೇಕು ಹೇಳಿ ನೋಡಿ. The following sentence has been divided into parts. One of them may contain an error. Select the part that contains the error from the given option. If you don't find any error, mark no error as your answer. So ಇದು grammatical error ಮೇಲೆ ಕ್ವಶನ್ ಇದೆ. ಗ್ರಾಮೆಟಿಕಲ್ ಎರರ್ ಮೇಲೆ ಇದೆ. ಎಸ್, ಸೊ ಗ್ರಾಮೆಟಿಕಲ್ ಎರರ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಸೊ ಇದು ಗ್ರಾಮೆಟಿಕಲ್ ನಲ್ಲಿ ಏನ್ ಕೇಳಿದಾರ? ಪ್ಲಸ್ ಪ್ರತಿಶತ ಟೆನ್ಸ್ ಇರ್ತಿತ್ತು, ಪ್ರಿಪೋಸಿಷನ್ಸ್ ಇರ್ತಿತ್ತು. ಇದರಲ್ಲಿ ಆರ್ಟಿಕಲ್ಸ್ ಮೇಲೆ ಕ್ವಶನ್ ಕೇಳಿದಾರ. ಆರ್ಟಿಕಲ್ ನೋಡಿ, ಆಲ್ರೆಡಿ ಕ್ಲೂ ಕೊಟ್ಟಿದ್ದೀನಿ, ಅಲ್ಲಿ ಆರ್ಟಿಕಲ್ ಬರಬೇಕು ಅಂತ. ಸೊ ಎಲ್ಲಿ ಬರ್ಬೇಕಂತ ಐಡೆಂಟಿಫೈ ಮಾಡಿ. ಇಫ್ ದ ಚಾರ್ಜ್ ದಟ್ ಹಿ ಕಾನ್ಸ್ಪೈರ್ಡ್ to raise a building is valid, there is a great deal to answer for. There is great deal to answer for. Yes, first option ಇದೆ, no error ಇದೆ. ಸೊ ಇಲ್ಲಿ ಏನು ಗ್ರಾಮೆಟಿಕಲ್ ಎರರ್ ಇಲ್ಲ ಅಂತಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಇತ್ತು ಅಂದ್ರೆ ಇದು ಆಗಲ್ಲ.
ನೆಕ್ಸ್ಟ್ ನೋಡಿ ಸೆಕೆಂಡ್ ಬಂದ್ಬಿಟ್ಟು ದೇರ್ ಇಸ್ ಅ ಗ್ರೇಟ್ ಡೀಲ್ ಟು ಆನ್ಸರ್ ಫಾರ್ ಇಫ್ ದ ಚಾರ್ಜ್ ದಟ್ ದ ಕಾನ್ಸ್ಪೈರ್ಡ್ ಟು ರೇಜ್ ಅ ಬಿಲ್ಡಿಂಗ್ ಈಸ್ ವ್ಯಾಲಿಡ್. ನೋಡಿ ಏನ್ ಸ್ಪೆಲ್ ಇದೆ, ಸಾರಿ ಗ್ರಾಮೆಟಿಕಲ್ ಎರರ್ ಇದೆ ಇಲ್ವಾ ಅಂತ ನೋಡಿ. ಇತ್ತು ಅಂದ್ರೆ ಎಲ್ಲಿದೆ ಅಂತ ಆಯ್ಕೆ ಮಾಡ್ಬೇಕು, ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ನೋಡಿ ಎಲ್ಲಿ ಎರರ್ ಇದೆ, ಇಲ್ಲ ಇಲ್ಲ ಅಂದ್ರೆ ನೋ ಎರರ್ ಅಂತ ಹಾಕಂ. ನೋಡಿ ಆಲ್ರೆಡಿ ಕ್ಲೀವ್ ಕೊಟ್ಟಿದ್ದೀನಿ, ಅಲ್ಲಿ ಆರ್ಟಿಕಲ್ ಬರ್ಬೇಕಂತ. ಎಲ್ಲಿ ಬರ್ಬೇಕು ಹೇಳಿ ನಂಗೆ. ಪ್ರನೌನ್ ಮಾಡಿ ನೋಡಿ. ಮತ್ತೆ ಇನ್ನೊಂದು ಕ್ಲೀವ್ ಕೊಡ್ತೀನಿ, ಇಂಡೆಫಿನೇಟ್ ಆರ್ಟಿಕಲ್ ಬರ್ಬೇಕಲ್ಲಿ. ಇಂಡೆಫಿನೇಟ್ ಆರ್ಟಿಕಲ್ ಯಾವ್ಯಾವು? Definite and indefinite. There are two types in articles, yes. So, definite means which article? How the article? Definite means the na. Indefinite means a and. Yes. ನೆನ್ಪಿದೆನಾ? ಮರ್ತಿದ್ದೀರಾ? ಈ ನೆನ್ಪ್ ಬತ್ತಾ? ಓಕೆ. ಸೊ ಇಲ್ಲಿ ಏನ್ ಇಂಡೆಫಿನೇಟ್ ಹಚ್ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಎಲ್ಲಿದೆ? ಇಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ದೇರ್ ಈಸ್ ಅ ಗ್ರೇಟ್ ಆಗ್ಬೇಕಲ್ಲಿ. ನೋಡಿ ಪ್ರನೌನ್ ಮಾಡಿ. ದೇರ್ ಈಸ್ ಅ, ಅಲ್ಲಿ ಈಸ್ ಬಲ್ಲಿ ಬಿಫೋರ್ ಎ ಗ್ರೇಟ್ ಅಂಡ್ ಬಿಫೋರ್ ಗ್ರೇಟ್ ಬಲ್ಲಿ ಎ ಬರ್ಬೇಕು. ದೇರ್ ಈಸ್ ಅ ಗ್ರೇಟ್. ಎಸ್, ಗ್ರೇ ಬರ್ತಾ ಇದೆ, ಗ ಬರ್ತಾ ಇದೆ, ವ್ಯಂಜನ ಬರ್ತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಎ ಹಚ್ಚಬೇಕು. ಎಸ್, ಸೊ ದೇರ್ ಈಸ್ ಅ ಗ್ರೇಟ್ ಡೀಲ್ ಟು ಆನ್ಸರ್ ಫಾರ್ ಅಂತ ಆಗ್ಬೇಕು. ಎ ಬಂದಿಲ್ಲ, ಅದಕ್ಕೋಸ್ಕರ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ನೋಡಿ ಜಸ್ಟ್ ಎ ಹಚ್ಚಿದ್ರೆ 2 ಮಾರ್ಕ್ಸ್. ಎನಿ ಡೌಟ್ಸ್? ನೋ ಡೌಟ್ಸ್. ಅಲ್ಲಿ ನೋ ಎರರ್ ಅಂತ ಹಾಕಲ್ಲ, ಬಿಕಾಸ್ ಗ್ರಾಮೆಟಿಕಲ್ ಎರರ್ ಇದೆ, ಅದಕ್ಕೋಸ್ಕರ ನೋ ಎರರ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಇಸ್ ಎ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್? ನೋ ಡೌಟ್ಸ್. ಪದೇ ಪದೇ ಕೇಳ್ತಾ ಇದ್ದೀನಿ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಒನ್ಸ್ ಮೋರ್ ಹೇಳ. ಓಕೆ, ಇಲ್ಲಿ ಏನ್ ಮಾಡಿದಾರ, ಇಫ್ ದ ಚಾರ್ಜ್, ಒಂದು ಸೆಂಟೆನ್ಸ್ ಇದೆ, ಅದನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇದೆ ಅಂತ ಹೇಳಿದಾರ. ಎಸ್, ಸೊ ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕಂತ ಹೇಳಿದಾರ. ಸೊ ಇಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಎಲ್ಲಿದೆ? ದೇರ್ ಈಸ್ ಅ ಬರ್ಬೇಕಲ್ಲಿ. ಆರ್ಟಿಕಲ್ ಯಾವ್ಯಾವ ಇದಾವೆ? ದ, ಎ, ಆನ್ ಇದೆ. ಓಕೆ, ಇವು ಆರ್ಟಿಕಲ್ಸ್. ಸೊ ಇದು ದ ಅನ್ನ ಡೆಫಿನೆಟ್ ಆಗಿ ಹೇಳ್ಬೇಕಾದ್ರೆ ದ ಅನ್ನ ಯೂಸ್ ಮಾಡಿರ್ತೀವಿ. ನಾ ಆರ್ಟಿಕಲ್ ಕ್ಲಾಸ್ ಮಾಡಿದೀನಿ ಆಲ್ರೆಡಿ. ಸೊ ಅಲ್ಲಿ ಎಲ್ಲಿ ಡೆಫಿನೆಟ್ ಆಗಿ ಹೇಳ್ತಿರ್ತೀವಿ ಅದು ಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ದ ಅನ್ನ ಹಚ್ಬೇಕು. ಎಲ್ಲಿ ಎ ಮತ್ತೆ ಆನ್ ಹಚ್ಬೇಕಂದ್ರೆ ಅ ನಿಂದ, ನೀವು ಆರ್ಟಿಕಲ್ ಕ್ಲಾಸ್ ಗೊತ್ತಿಲ್ಲ ಅದಕ್ಕೆ ಹೇಳ್ತೀನಿ ಇನ್ನೊಂದ್ಸತಿ. ಅ ನಿಂದ ಅವರೆಗೂ ಅ, ಆ, ಈ ಪ್ರನೌನ್ ಆಗ್ಬೇಕು. ಫಸ್ಟ್ ಲೆಟರ್ ಏನಾಗ್ಬೇಕು? ಪ್ರನೌನ. ಇವು ಇಷ್ಟರಲ್ಲಿ ಪ್ರನೌನ್ ಆಗ್ಬೇಕು, ಆಗ ಆನ್ ಅನ್ನ ಹಚ್ತೀವಿ. ವ್ಯಂಜನಗಳಿದಾವಲ್ಲ, ಕ ಮತ್ತೆ ಳ ವರೆಗೂ, ಇವು ಏನ್ರ ಪ್ರನೌನ್ ಆಯ್ತು ಅಂದ್ರೆ ಅಲ್ಲಿ ಎ ಹಚ್ಬೇಕು. ಇಲ್ಲಿ ನೋಡಿ ಗ್ರೇಟ್, ಗೆ ಬರ್ತಾ ಇದೆನಾ? ಗ ಅಂದ್ರೆ ಇಲ್ಲೇ ಬರ್ತದಲ್ಲ, ಕ ನಿಂದ ಲ ವರೆಗೂ ನಡು ಬರುತ್ತ ಗ. ಸೊ ಗ ಇಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಏನ್ ಹಚ್ಬೇಕು? ಎ ಹಚ್ಬೇಕು. ಅದಕ್ಕೋಸ್ಕರ ಈಸ್ ಅ ಗ್ರೇಟ್ ಆಗ್ಬೇಕು. ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಗ್ರಾಮೆಟಿಕಲ್ ಎರರ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಹೋಗ್ಲಿ ಕ್ವಶನ್. ಈಗ ಎನಿ ಡೌಟ್ಸ್ ಇದೆನಾ? ನೋನಾ? ಎಸ್. 14 ಕ್ವಶನ್ ನೋಡಿ, ಇದು ಈಸಿ ಇದೆ ಹೇಳಿ, ಫುಲ್ ಈಸಿ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಇದು ಫಿಲ್ ಇನ್ ದ ಬ್ಲಾಂಕ್ ಮೇಲೆ ಕ್ವಶನ್ ಬಂದಿದೆ. ಸೆಂಟೆನ್ಸ್ ನೋಡಿ, ಇಂಡಿಯನ್ ಸೊಸೈಟಿ ಈಸ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಮೀನ್ಸ್ ಸಂಕೀರ್ಣ. Indian society is a complex mix of dash cultures, people and languages. First option ನೋಡಿ diversity, second ಬಂದ್ಬಿಟ್ಟು diverse, third ಬಂದ್ಬಿಟ್ಟು diverges, fourth ಬಂದ್ಬಿಟ್ಟು diversion. ಯಾವ ಆಪ್ಷನ್ ಆಗುತ್ತೆ ನೋಡಿ. ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು. ಇಲ್ಲಿ ಈ ಎರಡು ಆಪ್ಷನ್ ಆಗಲ್ಲ, ಆಗಿದ್ರೆ ಎರಡರಲ್ಲಿ. ಫಸ್ಟ್
What is the differences between diversity and diverse? No. ಆ ಡೈವರ್ಸ್ ಅಲ್ಲ ರೀ, ಅದು ಡಿವೋರ್ಸ್. ಎಸ್, ಡೈವರ್ಸ್. ಡಿವೋರ್ಸ್ ಇಸ್ ಡಿಫ್ರೆಂಟ್, ಡೈವರ್ಸ್ ಇಸ್ ಡಿಫ್ರೆಂಟ್. ಡೈವರ್ಸಿಟಿ, ಡೈವರ್ಸ್. ಡೈವರ್ಸಿಟಿ ಅಂದ್ರೆ ಏನು? ವೈವಿಧ್ಯತೆ. ಡೈವರ್ಸ್ ಮೀನ್ಸ್ ವೈವಿಧ್ಯಮಯ. ಡಿಫ್ರೆನ್ಸ್ ತಿಳ್ಕೊಳ್ಳಿ. ಡೈವರ್ಸಿಟಿ ಮೀನ್ಸ್ ವೈವಿಧ್ಯತೆ, ಡೈವರ್ಸ್ ಅಂದ್ರೆ ವೈವಿಧ್ಯಮಯ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ. ಇಂಡಿಯನ್ ಸೊಸೈಟಿ ಇಸ್ ಅ ಕಾಂಪ್ಲೆಕ್ಸ್ ಮಿಕ್ಸ್ ಆಫ್ ಡೈವರ್ಸ್, ಡೈವರ್ಸಿಟಿ ನಾಟ್ ಡೈವರ್ಸ್, ಡೈವರ್ಸ್ ಕಲ್ಚರ್ಸ್, ಪೀಪಲ್ ಅಂಡ್ ಲ್ಯಾಂಗ್ವೇಜಸ್. ಅಂದ್ರೆ ನಮ್ಮ ಭಾರತದ ಸಮಾಜ ಡೈವರ್ಸ್, ವೈವಿಧ್ಯಮಯ ಸಂಸ್ಕೃತಿ ಇದೆ, ವೈವಿಧ್ಯಮಯ ಜನರಿದಾರ, ವೈವಿಧ್ಯಮಯ ಭಾಷೆಗಳಿದಾವ, ಎಲ್ಲ ಏನಿದಾವೆ ಸಂಕೀರ್ಣ ಮಿಕ್ಸ್ ಆಗಿದಾವ, ಕಾಂಪ್ಲೆಕ್ಸ್ ಮಿಕ್ಸ್ ಇದಾವ, ಎಲ್ಲ ಮಿಕ್ಸ್ ಇದೀವಿ ಅಲ್ಲ. ಓಕೆ, ಜಾತಿಗಳು, ಸಂಸ್ಕೃತಿ, ಲ್ಯಾಂಗ್ವೇಜಸ್ ಮತ್ತೆ ಜನರು ಎಲ್ಲಾನು ಏನಿದಾರ ವೈವಿಧ್ಯಮಯ ಅದಾವ. ಎಸ್, ಸೊ ಎಲ್ಲಾನು ಮಿಕ್ಸ್ ಇದಾರ ಅಂತ ಹೇಳಿದಾರ. ಅದಕ್ಕೋಸ್ಕರ ಡೈವರ್ಸ್ ಕರೆಕ್ಟ್ ಆಗುತ್ತೆ. ಓಕೆ, ಅಲ್ಲಿ ವೈವಿಧ್ಯತೆ ಆಗಲ್ಲ, ಅಲ್ಲಿ ವೈವಿಧ್ಯಮಯದಿಂದ ಕೂಡಿದೆ ಅಂತೀವಿ ನಾವು, ವೈವಿಧ್ಯತೆ ಅನ್ನಲ್ಲ. ವೈವಿಧ್ಯಮಯ ಅಂದ್ರೆ ಇಲ್ಲೆಲ್ಲ ಬಂತು. ಓಕೆ, ಬಿಕಾಸ್ ಆಫ್ ಕಾಂಪ್ಲೆಕ್ಸ್ ಮಿಕ್ಸ್ ಇದೆ, ಅಲ್ಲಿ ಮಿಕ್ಸ್ ಇದ್ದಾಗ ಅಲ್ಲಿ ವೈವಿಧ್ಯಮಯ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಡೈವರ್ಸಿಟಿನೂ ಆಗಲ್ಲ, ಅಲ್ಲಿ ಡೈವರ್ಸ್ ಇಸ್ ಅ ಕರೆಕ್ಟ್. ಓಕೆ, ವಿತ್ ಮೀನಿಂಗ್ಫುಲ್ ಆಯ್ತಲ್ಲ. ಸೊ ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎನಿ ಡೌಟ್ಸ್? ಎನಿ ಡೌಟ್ಸ್? ನೋ ಡೌಟ್ಸ್ ಅನ್ನ ಅಥವಾ ಎಸ್ ಮ್ಯಾಮ್ ಅನ್ನಾರು? ನೋ ಡೌಟ್ಸ್? ಎಸ್. ಇಂಡಿಯನ್ ಸೊಸೈಟಿ ಇಸ್ ಅ ಕಾಂಪ್ಲೆಕ್ಸ್ ಮಿಕ್ಸ್ ಆಫ್ ಡೈವರ್ಸ್ ಕಲ್ಚರ್ಸ್, ಪೀಪಲ್ ಅಂಡ್ ಲ್ಯಾಂಗ್ವೇಜಸ್. ಎಷ್ಟು ಸಿಂಪಲ್ ಇದೆ, ಹೌದಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಅಂತೂ ನಿಮ್ ಬಹಳ ಇಂಪಾರ್ಟೆಂಟ್ ಇದೆ ಇದು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಆಲ್ರೆಡಿ ಒಂದು ಇಡಿಯಂ ಮೇಲೆ ಕ್ವಶನ್ ಬಂದಿದೆ, ಇದು ಸೆಕೆಂಡ್ ಕ್ವಶನ್. ಎಸ್, ಕೊಟ್ಟಿರುವ ನಾನುಡಿಗೆ ಅರ್ಥವನ್ನ ಆಯ್ಕೆ ಮಾಡಬೇಕು. ಸೊ ನಾನುಡಿ ಏನ್ ಕೊಟ್ಟಿದ್ದಾರೆ ನೋಡಿ, ಸ್ನೇಕ್ ಇನ್ ದ ಗ್ರಾಸ್. ಬಾಳ್ ಬೆಸ್ಟ್ ಇದೆ ಇದು ನಾನುಡಿ, ಬಾಳ್ ಹೋಲುತ್ತೆ ಇದು ನಾನುಡಿ. ಸ್ನೇಕ್ ಮೀನ್ಸ್, ಎಸ್ ವೆರಿ ಗುಡ್, ಹಾವು. ಗ್ರಾಸ್ ಮೀನ್ಸ್, ಎಸ್ ವೆರಿ ಗುಡ್, ಹುಲ್ಲಿನಲ್ಲಿ ಹಾವು. ಹುಲ್ಲಿನಲ್ಲಿ ಹಾವು ಅರ್ಥ ನೋಡಿ, ಫ್ರೆಂಡ್ಲಿ ಪರ್ಸನ್, ಓಕೆ, ಅಂಡ್ ಟ್ರಿಚರಸ್ ಪರ್ಸನ್, ಲಾಯಲ್ ಪರ್ಸನ್, ಕ್ಲೆವರ್ ಪರ್ಸನ್. ಅದ ಅರ್ಥ ಏನಾಗುತ್ತೆ ನೋಡಿ. ಹಾವು ಅಂದ್ರೆ ಏನ್ ಪಟ್ನೆ ನೆನ್ ಬರೋದು? ವಿಷ ಅಂತ. ಎಸ್, ಹಾವು ಅಂದ್ರೆ ಫಸ್ಟ್ ನೇನ್ ಬರೋದೇನು? ವಿಷ. ಎಸ್, ಇಲ್ಲಿ ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ಲಿ ಆಗಿರೋದು, ಸ್ನೇಹ ಭರಿತವಾಗಿರ್ತದೆ. ನೆಕ್ಸ್ಟ್ ಲಾಯಲ್ ಮೀನ್ಸ್, ಕ್ಲೆವರ್ ಮೀನ್ಸ್ ಬುದ್ಧಿವಂತ, ಇದು ಲಾಯಲ್ ಮೀನ್ಸ್ ನಿಷ್ಠೆ, ನಿಷ್ಠಾವಂತ ಮನುಷ್ಯ ಅಂತೀವಿ, ಇಲ್ಲಿ ಬುದ್ಧಿವಂತ ಮನುಷ್ಯ ಅಂತೀವಿ. ಟ್ರೀಚರಸ್ ಪರ್ಸನ್ ಅಂದ್ರೆ ವಿಶ್ವಾಸನೇ ಇರಲ್ಲ ಅವನ ಮೇಲೆ, ಹೌದಾ? ಹಾವ್ ಮೇಲೆ ವಿಶ್ವಾಸ ಇಡ್ತೀರಾ? ನೀವು ಎಷ್ಟೇ ಹಾಲು ಕುಡಿಸಿ ಅದ್ರ ಮೇಲೆ ವಿಶ್ವಾಸ ಇರಲ್ಲ, ಯಾವ ಕಸ್ತದ ಗೊತ್ತಿಲ್ಲ, ಹೌದಲ್ಲ? ಹಾಗೆ ಟ್ರಿಚರಸ್ ಪರ್ಸನ್ ಮೀನ್ಸ್ ವಿಶ್ವಾಸಘಾತಕ ಪರ್ಸನ್. ಅಂದ್ರೆ ನಿಮ್ ಫ್ರೆಂಡ್ ಏನ್ ಮಾಡ್ತಾನ, ನಿಂಬಲ್ಲೇ ಇದ್ದಿರ್ತಾನ, ಎಲ್ಲ ನಿಮ್ದು ಎಲ್ಲ ಏನ್ ಬಾಳ್ ಫ್ರೆಂಡ್ಲಿ ಇದೆಯೋ ಅಂತ ತೋರಿಸ್ತಿರ್ತಾನ, ಬಟ್ ಅವ ಕಸ್ತಿರ್ತಾನ ಹಂಗೆ ಒಳಗ್ ವಿಷ ಇಟ್ಕೊಳ್ಳೋದು, ಮ್ಯಾಲ ಬಣ್ಣದ ಮಾತುಗಳು ಹೇಳೋದು, ಹೌದಾ? ಎಷ್ಟೇ ಹಾಲು ಕುಡಿಸ್ರಿ ಅದು ಕಚ್ಚದ್ ಬಿಡ್ತದ ಹಂಗೆ. ಅದ ಅರ್ಥ ಏನು ಅಂದ್ರೆ, ಸ್ನೇಕ್ ಇನ್ ದ ಗ್ರಾಸ್ ಮೀನ್ಸ್ ಟ್ರೆಚರಸ್ ಪರ್ಸನ್. ಅದು ಹಾವ್ ಹೆಂಗಿರುತ್ತೆ, ಹುಲ್ಲಿನಲ್ಲಿ ಆಡ್ಕೊಂಡ್ ಕೂತಿರ್ತದ, ಹೌದಿಲ್ಲ? ಹಂಗೆ ಮನುಷ್ಯರು ಹಂಗೆ ಇರ್ತಾರ. ಸೊ ಕೇರ್ಫುಲ್ ಆಗಿ ಇರ್ಬೇಕಾಗ್ತದೆ. ಓಕೆ, ಅಲ್ಲಿ ಹೋಲ್ಸಿದಾರೆ, ಸ್ನೇಕಿಗ ಪರ್ಸನ್ಸ್ ಗಳಿಗೆ ಹೋಲ್ಸಿದಾರೆ. ಓಕೆ, ಸ್ನೇಕ್ ಇನ್ ದ ಗ್ರಾಸ್ ಮೀನ್ಸ್ ಇಟ್ ಮೀನ್ಸ್ ಟ್ರೆಚರಸ್ ಪರ್ಸನ್ ಇಸ್ ದ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್? ಇದು ಸಿಂಪಲ್ ಅದ, ಬಾಳ ಸಿಂಪಲ್ ಇದೆ. ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 1 to 15 ಆಯ್ತಾ?
1 to 15 ಅಲ್ಲಿ ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್, ಫಿಲ್ ಇನ್ ದ ಬ್ಲಾಂಕ್, ಸಬ್ಸ್ಟಿಟ್ಯೂಟ್, ಗ್ರಾಮೆಟಿಕಲ್ ಎರರ್ ವಿತ್ ಆರ್ಟಿಕಲ್, ಮತ್ತೇನೇ ನೋಡಿದಿವಿ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಸ್ಪೆಲ್ಡ್. ಇಷ್ಟೆಲ್ಲ ಕ್ವಶನ್ಸ್ 1 to 15 ವರೆಗೂ ಕಲ್ತ್ರಿ. ಆಫ್ಟರ್ 15 ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ. ಕೊಟ್ಟಿರೋ ಒಂದು ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಫಸ್ಟ್ ಪ್ಯಾಸೇಜ್ ನೋಡಿ, ದ ಡೆತ್ ಪೆನಾಲ್ಟಿ. ಇದು ಟೋಟಲ್ ಎದ್ರ ಮೇಲೆ ಬಂದಿದೆ ಪ್ಯಾಸೇಜ್? ಡೆತ್ ಪೆನಾಲ್ಟಿ. ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಇದನ್ನು. ಎಸ್, the death penalty, often known as a capital dash, is the most severe form of punishment that may be meted out to an individuals under any criminal legislation in dash anywhere in the world. ನೋಡಿ, ಇನ್ನೊಂದು ಸ್ವಲ್ಪ ಇದೆ ನೋಡಿ. ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಲಾಸ್, ಸೆಕೆಂಡ್ ಬಂದ್ಬಿಟ್ಟು ಗೇನ್, ಥರ್ಡ್ ಬಂದ್ಬಿಟ್ಟು ಪನಿಷ್ಮೆಂಟ್, ಫೋರ್ತ್ ಬಂದ್ಬಿಟ್ಟು ಅಟೈನ್ಮೆಂಟ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಸ್, ವೆರಿ ಗುಡ್. ಯಾಕೆ? ಪನಿಷ್ಮೆಂಟ್. ಡೆತ್ ಪೆನಾಲ್ಟಿ ಅಂದ್ರೆ ಯಾರು ಮರಣದಂಡನೆ ಯಾರಿಗ್ ನೀಡ್ತಾರ, ಯಾರು ಕ್ರಿಮಿನಲ್ ಕೇಸ್ ನಲ್ಲಿ ಇನ್ವಾಲ್ವ್ ಇರ್ತಾರ ಅವ್ರಿಗೆ ಏನ್ ಮಾಡ್ತಾರ, ಡೆತ್ ಪೆನಾಲ್ಟಿಯನ್ನ ಹಾಕ್ತಾರ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಾಮಾನ್ಯವಾಗಿ ಪನಿಷ್ಮೆಂಟ್, ಶಿಕ್ಷೆ ಅಂತ ಕರಿತೀವಿ. ಈಸ್ ಮೋಸ್ಟ್ ಸೆವರ್ ಫಾರ್ಮ್ ಆಫ್ ಪನಿಷ್ಮೆಂಟ್ ದಟ್ ಮೇ ಬಿ ಮೆಟೆಡ್ ಔಟ್ ಟು ಆನ್ ಇಂಡಿವಿಜುವಲ್ಸ್ ಅಂಡರ್ ಎನಿ ಕ್ರಿಮಿನಲ್ ಲೆಗಿಸ್ಲೇಷನ್ ಇನ್ ಡ್ಯಾಶ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಪರ್ಸಿಸ್ಟೆನ್ಸ್, ಅಲ್ಲಿ ಪರ್ಸಿಸ್ಟ್ ಬಂದಿತ್ತಾ? ಅಲ್ಲಿ ಏನ್ ಬಂದಿತ್ತು? ಸ್ಪೆಲ್ಟ್ ಮಿಸ್ಟೇಕ್ ಇತ್ತು ನೋಡಿ. ಪರ್ಸಿಸ್ಟ್, ಈ ಪರ್ಸಿಸ್ಟ್ ಕೊಟ್ಟಿದ್ರ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ನಲ್ಲಿ ಈ ಪರ್ಸಿಸ್ಟ್ ಕೊಟ್ಟಿದ್ರು. ನಾಲ್ ಏನ್ ಹೇಳಿದೀನಿ, ಸಿ ಬದಲು ಎಸ್ ಬರ್ಬೇಕಂತ ಹೇಳಿದೀನಿ. ಸೊ ಅದು ಇಲ್ಲಿ ಇದೇನಾ? ಪರ್ಸಿಸ್ಟ್, ಪರ್ಸಿಸ್ಟೆನ್ಸ್ ಇದೇನಾ ನೋಡಿ. ಅಲ್ಲಿ ಎಸ್ ಬರ್ಬೇಕಲ್ಲ ನೋಡಿ, ಇಲ್ಲಿ ಗೊತ್ತಾದ್ರ ಅಲ್ಲಿ ಗೊತ್ತಾಯ್ತು. 2 ಮಾರ್ಕ್ಸ್ ಬರ್ತಾವ ನೋಡ್ರಿ. ಸೊ ಸ್ವಲ್ಪ ಕನೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ಮೇಂಟೆನೆನ್ಸ್, ಥರ್ಡ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್, ಫೋರ್ತ್ ಬಂದ್ಬಿಟ್ಟು ಎಕ್ಸಿಸ್ಟೆನ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಕ್ಸಿಸ್ಟೆನ್ಸ್ ಇಸ್ ಕರೆಕ್ಟ್. ಯಾಕೆ ನೋಡಿ, ಎಕ್ಸಿಸ್ಟೆನ್ಸ್ ಇದು ಏನ್ ಪನಿಷ್ಮೆಂಟ್ ಇದೆ, ಯಾವುದು? ಡೆತ್ ಪೆನಾಲ್ಟಿ ಅನ್ನೋದು ಮರಣದಂಡನೆ ಪನಿಷ್ಮೆಂಟ್. ಇದು ನಾಟ್ ಓನ್ಲಿ ಇನ್ ಇಂಡಿಯಾದಾಗ ಅಷ್ಟೇ ಇಲ್ಲ, ಹೋಲ್ ವರ್ಲ್ಡ್ ನಲ್ಲೇ ಈ ಒಂದು ಎಕ್ಸಿಸ್ಟೆನ್ಸ್ ಇದೆ. ಯಾವುದು? ಡೆತ್ ಪೆನಾಲ್ಟಿ. ಯಾರು ಕ್ರಿಮಿನಲ್ ಲೆಗಿಸ್ಲೇಷನ್ ಅಲ್ಲಿ ಇರ್ತಾರ ಅವರಿಗೆ ಫಿಕ್ಸ್ ಏನ್ ಮಾಡುತ್ತೆ, ಯಾವ ಶಿಕ್ಷೆ ನೀಡ್ತದ ಅಂತಂದ್ರೆ ಡೆತ್ ಪೆನಾಲ್ಟಿ ಅನ್ನೋದು ಇಡೀ ವರ್ಲ್ಡ್ ನಲ್ಲಿ ಅದು ಎಕ್ಸಿಸ್ಟ್ ಇದೆ. ಅಂದ್ರೆ ಎಲ್ಲಾ ಕಡೆ ಇದೆ ಅಂತ, ಕೇವಲ ಇಂಡಿಯಾದಲ್ಲಿ ಅಷ್ಟೇ ಪೆನಾಲ್ಟಿ ಹಾಕಲ್ಲ, ಇಡೀ ವರ್ಲ್ಡ್ ನಲ್ಲಿ ಡೆತ್ ಪೆನಾಲ್ಟಿ ಹಾಕ್ತಾರೆ ಯಾರು ಕ್ರಿಮಿನಲ್ ಲೆಗಿಸ್ಲೇಷನ್ ಅಲ್ಲಿ ಇರ್ತಾರ ಅವರಿಗೆ. ಓಕೆ, ನೆಕ್ಸ್ಟ್ ನೋಡಿ, ದ ಲೀಗಲ್ ಡ್ಯಾಶ್ ಥ್ರೋ ವಿಚ್ ದ ಸ್ಟೇಟ್ ಯೂಸಸ್ ಇಟ್ಸ್ ಪವರ್ಸ್ ಟು ಟೇಕ್ an individual's life is known as the death penalty. So third blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಕಸ್ಟಡಿ, ಸೆಕೆಂಡ್ ಬಂದ್ಬಿಟ್ಟು ಇಂಟೆನ್ಷನ್, ಥರ್ಡ್ ಬಂದ್ಬಿಟ್ಟು ಲಾಯರ್, ಫೋರ್ತ್ ಬಂದ್ಬಿಟ್ಟು ಮೆಥಡ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ದ ಲೀಗಲ್ ಡ್ಯಾಶ್ ಥ್ರೋ ವಿಚ್ ದ ಸ್ಟೇಟ್ ಯೂಸಸ್ ಇಟ್ಸ್ ಪವರ್ಸ್ ಟು ಟೇಕ್ an individual's life is known as death penalty. ಯಾವ ಕರೆಕ್ಟ್ ಆಗುತ್ತೆ? ಮೆಥಡ್ ಈಸ್ ಕರೆಕ್ಟ್. ಯಾಕೆ ನೋಡಿ, ಈಗ ಯಾರಿಗೊಬ್ರು ಇಂಡಿವಿಜುವಲಿ ಕೊಲೆ ಆಗ್ಯದ, ಓಕೆ, ಏನಾಗ್ಯದ? ಕೊಲೆ ಆಗ್ಯದ. ಆ ಮನುಷ್ಯನಿಗೆ ಪನಿಷ್ಮೆಂಟ್ ನೀಡ್ಬೇಕೀಗ, ಶಿಕ್ಷೆ ನೀಡ್ಬೇಕು ಅಂದಾಗ ಸ್ಟೇಟ್ ಏನ್ ಪವರ್ ಯೂಸ್ ಮಾಡ್ತದ ಅಂದ್ರೆ ಈ ಡೆತ್ ಪೆನಾಲ್ಟಿ ಮೆಥಡ್ ಅನ್ನ ಯೂಸ್ ಮಾಡ್ತದ. ಆ ಒಂದು ವಿಧವನ್ನ, ಯಾವ ವಿಧ ಮೆಥಡ್ ಅಂತೀವ ಆ ವಿಧ ಅಲ್ಲಕ್ಕ. ಸೊ ಅದು ಮೆಥಡ್ ಅನ್ನ ಯೂಸ್ ಮಾಡ್ತದ ಅವ್ರಿಗೆ ಶಿಕ್ಷೆ ನೀಡ್ಬೇಕಂದ್ರ ಡೆತ್ ಪೆನಾಲ್ಟಿ ಅನ್ನೋದೊಂದು ಶಿಕ್ಷೆಯನ್ನ ಆ ಮೆಥಡ್ ಅನ್ನ ಇದು ಫಾಲೋ ಮಾಡ್ತದೆ. ಯಾವುದು? ಸ್ಟೇಟ್, ರಾಜ್ಯ ಒಂದು ಕೊಲೆ ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ನೀಡಬೇಕು ಅಂದ್ರೆ ಯಾವ್ದು ಮೆಥಡ್ ಯೂಸ್ ಮಾಡ್ತದ? ಡೆತ್ ಪೆನಾಲ್ಟಿ ಮೆಥಡ್ ಅನ್ನ ಯೂಸ್ ಮಾಡ್ತದೆ.
ಎಸ್. ನೆಕ್ಸ್ಟ್ ನೋಡಿ, ಇಟ್ ಹ್ಯಾಸ್ ಡ್ಯಾಶ್ ಸಿನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಟೇಟ್ ಇಟ್ ಸೆಲ್ಫ್. ಸೊ ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕನ್ಸಿಡರ್ಡ್, ಸೆಕೆಂಡ್ ಬಂದ್ಬಿಟ್ಟು ಅಥರೈಸ್ಡ್, ಥರ್ಡ್ ಬಂದ್ಬಿಟ್ಟು ಎಕ್ಸಿಸ್ಟೆಡ್, ಫೋರ್ತ್ ಬಂದ್ಬಿಟ್ಟು ಪಬ್ಲಿಷ್ಡ್. ಇಟ್ ಹ್ಯಾಸ್ ಡ್ಯಾಶ್ ಸಿನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಟೇಟ್ ಇಟ್ ಸೆಲ್ಫ್. ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಕ್ಸಿಸ್ಟೆಡ್. ಎಕ್ಸಿಸ್ಟೆಡ್. ಯಾವಾಗ ರಾಜ್ಯ ಅನ್ನೋದು ಎಕ್ಸಿಸ್ಟೆಡ್ ಆಗ್ತದ, ಯಾವಾಗ ರಾಜ್ಯ ಅನ್ನೋದು ಹುಟ್ಕೋತದ, ಆ ಸಂದರ್ಭದಾಗೆ ಈ ಒಂದು ಡೆತ್ ಪೆನಾಲ್ಟಿನು ಸ್ಟಾರ್ಟ್ ಆಗಿದ್ದು. ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬರ್ತದ, ರಾಜ್ಯ ಅನ್ನೋದು ಆಗ್ತದ, ಆ ಟೈಮಿಗೆ ಡೆತ್ ಪೆನಾಲ್ಟಿ ಬಂದಿದ್ದು ಅಂತ. ಓಕೆ. ಇಟ್ ಹ್ಯಾಸ್ ಎಕ್ಸಿಸ್ಟೆನ್ಸ್ ಸಿನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟೇಟ್ ಇಟ್ ಸೆಲ್ಫ್. ಸ್ಟೇಟ್ ಯಾವಾಗ ಎಸ್ಟಾಬ್ಲಿಷ್ ಆಗ್ತದ ಅವಾಗ ಈ ಡೆತ್ ಪೆನಾಲ್ಟಿನು ಎಕ್ಸಿಸ್ಟ್ ಆಗ್ತದೆ. ಓಕೆ, ಅದಕ್ಕೋಸ್ಕರ ಎಕ್ಸಿಸ್ಟೆಡ್ ಕರೆಕ್ಟ್ ಆಗುತ್ತೆ. ದ ಡ್ಯಾಶ್ ಆಫ್ ಇಂಡಿಪೆಂಡೆನ್ಸ್ heralded the beginning of a new era in Indian judicial system. Okay, so fifth blank delete ಇದೆ. ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಎನ್ಲೈಟ್ಮೆಂಟ್, ಸೆಕೆಂಡ್ ಬಂದ್ಬಿಟ್ಟು ಬರ್ತ್, ಥರ್ಡ್ ಬಂದ್ಬಿಟ್ಟು ಎಂಡ್, ಫೋರ್ತ್ ಬಂದ್ಬಿಟ್ಟು ವೆರೈಟಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ದ ಬರ್ತ್ ಆಫ್, ದ ಬರ್ತ್ ಆಫ್ independence heralded the beginning of a new era in India's judicial system. Judicial means ನ್ಯಾಯಾಂಗ. ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ನಾ. ಓಕೆ, ಇಂಡಿಯಾಸ್ ಅಂದ್ರೆ ಸ್ವತಂತ್ರ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯೂ ಎರಾ ಅಂತ ಹೇಳಿದಾರೆ. ಎರಾ ಮೀನ್ಸ್ ಯುಗಾನ. ಸೊ ಸ್ವತಂತ್ರ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಯುಗದ ಒಂದು ಆರಂಭ, ಹುಟ್ಟು ಬರ್ತದೆ. ಓಕೆ, ಯಾವಾಗ ಇದು ಡೆತ್ ಪೆನಾಲ್ಟಿ ತರ್ತಾರ ಅವಾಗ ಸ್ವತಂತ್ರ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಯುಗ ಹುಟ್ಕೋತದ. ಅದಕ್ಕೆ ಹುಟ್ಟೋದು ಮೀನ್ಸ್ ಬರ್ತ್. ಎಸ್, ಸೊ ಅದಕ್ಕೋಸ್ಕರ ಬರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಸೊ ಎನಿ ಡೌಟ್ಸ್ ಇದ್ರೆ ಕೇಳ್ಬೋದು. ನೋ ಡೌಟ್ಸ್? ಓಕೆ. ಇವತ್ತಿನ ಒಂದು ತರಗತಿಯಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.